students, welcome to the Hello Excellence IAS Academy. I am Rashmi. I am your UPS educator. Currently, we are seeing the ongoing issues of US and also the Harvard University's conflict. The US and Harvard's university conflict now ನೋಡ್ತಾನೆ ಬರ್ತಾ ಇದೀವಿ since from 1 month. ಅದ್ರದ್ದು ಒಂದು ಇಶ್ಯೂನ let us analyze that. Next one is energy and efficiency regarding what is the deficit we are facing in India. ಇನ್ನು ಎಷ್ಟು ಪವರ್ ಡಿಮಾಂಡ್ ಬೇಕಾಗಿದೆ, ಎಲೆಕ್ಟ್ರಿಸಿಟಿ ಇನ್ನು ಎಷ್ಟು ನಮಗೆ ಡಿಮಾಂಡ್ ಇದೆ ಇಂಡಿಯಾದಲ್ಲಿ, and what are the measures taken by the government of India in order to raise the demand of raise the electricity generation, that we will study here. The next one is regarding the Savarkar's name should be added in Emblems Act ಅಂತ ಹೇಳಿ ಒಬ್ರು ಏನ್ ಮಾಡಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅಪೀಲ್ ಅನ್ನ ಹಾಕಿದ್ರು. ಬಟ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಡಿಸ್ಮಿಸ್ ದಟ್ ಕೇಸ್. ಲೆಟ್ ಅಸ್ ಸಿ ರಿಗಾರ್ಡಿಂಗ್ ವಾಟ್ ಈಸ್ ದಿಸ್ ಎಂಬ್ಲಮ್ಸ್ ಆಕ್ಟ್ ಅಂತ ಹೇಳಿ. ದಿಸ್ ಮೈಟ್ ಬಿ ಆಸ್ಕ್ ಇನ್ ಯೋರ್ ಪ್ರಿಲಿಮ್ಸ್ ಕ್ವೆಶ್ಚನ್. ನೆಕ್ಸ್ಟ್ ಈಸ್ ROD TED ಸ್ಕೀಮ್ ಫಾರ್ ಎಕ್ಸ್ಪೋರ್ಟರ್ಸ್. ದಿಸ್ ಹ್ಯಾಸ್ ಬಿನ್ ರೆಸ್ಯೂಮ್ಡ್ ಅಗೇನ್. ಇದು ಸ್ಟಾಪ್ ಆಗಿತ್ತು ಇನ್ ಫೆಬ್ರವರಿ 2025 ನಲ್ಲಿ, ಬಟ್ ಅಗೇನ್ ಇದನ್ನ ಮತ್ತೆ ಅಪ್ಕಮಿಂಗ್ ಮಂತ್ಸ್ ಅಲ್ಲಿ ಮತ್ತೆ ರೆಸ್ಯೂಮ್ ಮಾಡಬೇಕು ಅಂತ ಹೇಳಿ ದೇ ಆರ್ ಪ್ಲಾನಿಂಗ್. The next one is eco-friendly plastic. Let us see. Already the central government has banned the single use of plastic. ಒಂದ್ಸತಿ ಪ್ಲಾಸ್ಟಿಕ್ ನ ಯೂಸ್ ಮಾಡಿದ್ದನ್ನ ಮತ್ತೆ ಯೂಸ್ ಮಾಡಬಾರ್ದು ಅಂತ ಹೇಳಿ ಒಂದು ಬ್ಯಾನ್ ಪ್ರಾಹಿಬಿಷನ್ ಕೂಡ ಮಾಡಿತ್ತು. ಬಟ್ ಅದರ ಅಲ್ಟರ್ನೇಟಿವ್ ಆಗಿ ವಿಚ್ ಪ್ಲಾಸ್ಟಿಕ್ ವಿ ಶುಡ್ ಯೂಸ್ ಅಂತ ಹೇಳಿ ದರ್ ಈಸ್ ನ್ಯೂ ಕೈಂಡ್ ಆಫ್ ಇನೋವೇಷನ್ ಹ್ಯಾವ್ ಬಿನ್ ಮೇಡ್. ಅದು ಯಾವುದು ಏನು ಅಂತ ಹೇಳಿ ಲೆಟ್ ಅಸ್ ಸಿ ದಟ್ ಆಲ್ಸೋ. ಅಂಡ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಆಫ್ ಟುಡೇಸ್ ಹಿಂದೂ ನ್ಯೂಸ್ ಪೇಪರ್. ನೋಡೋಣ ಏನೆಲ್ಲ ಇಶ್ಯೂ ಆಗ್ತಾ ಇದೆ ಅಂತ ಹೇಳಿ. ಡೇವಿಡ್ ಹಾರ್ಬರ್ ವರ್ಸಸ್ ಗೋಲಿಯತ್ ಟ್ರಂಪ್. See why this US issue is important for your prelims is that ನಮ್ಮ ಇಂಡಿಯನ್ ಡಯಾಸ್ಪೋರಾ ನೋಡಿ, and also most of these Indian students, they wanted to settle in abroad, especially the USA, and they wanted to study in USA. MS ಮಾಡ್ಲಿಕ್ಕೆ ಅಂತ ಹೋಗ್ತಾ ಇರ್ತಾರೆ, and also for different purpose, education ಆಗಿರಲಿ, ಜಾಬ್ ಪರ್ಪಸ್ ಆಗಿರಲಿ, they are going. But ಏನು ಅಂತಂದ್ರೆ there is a lot of conflict is going on between the Harvard University and also the Trump administration. So what is the issue? See, nowadays Trump is having the major kind of issues with the Indian diaspora as well. ಏನಾಗ್ತಾ ಇದೆ, not he is directly imposing or restricting the Indian students or the Indian people who are settled there. But ಏನಾಗ್ತಾ ಇದೆ ಅಂತಂದ್ರೆ he has already imposed. ಫಸ್ಟ್ಲಿ ಏನ್ ಮಾಡಿದ್ರು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ 5% ಆಫ್ ದ ಟ್ಯಾಕ್ಸ್ ಶುಡ್ ಬಿ ಇಂಪೋಸ್ಡ್ ಆನ್ ಔಟ್ಸೈಡ್ ರೆಮಿಟೆನ್ಸ್ ಅಂತ ಘೋಷಣೆ ಮಾಡಿದ್ರು. ಮತ್ತೆ ಅದನ್ನ ಏನ್ ಮಾಡಿದ್ರು, ರಿವೈಸ್ ಮಾಡಿಕೊಂಡು ನಾವ್ ಇಟ್ ಈಸ್ 3.5% ಆಫ್ ಟ್ಯಾಕ್ಸ್ ಶುಡ್ ಬಿ ಪೇಡ್ ಇಫ್ ದೀಸ್ NRIs, ಈ ಎಲ್ಲ ಒಂದು USA ದಲ್ಲಿರುವಂತ ನಾನ್ ಸಿಟಿಸನ್ಸ್ಗಳು ಏನಾದ್ರು ಔಟ್ಸೈಡ್ ರೆಮಿಟೆನ್ಸ್ ಈ ತರ ಟ್ರಾನ್ಸಾಕ್ಷನ್ ಮಾಡಿದ್ರೆ 3.5% ಆಫ್ ದ ಟ್ಯಾಕ್ಸ್ ಶುಡ್ ಬಿ ಪೇಡ್ ಅಂತ ಘೋಷಣೆ ಮಾಡಿದ್ದಾರೆ. ಇವಾಗ ಬರ್ತಾ ಏನಾಗ್ತಾ ಇದೆ ಅಂದ್ರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಏನಾಗ್ತಾ ಇದೆ, ಇಟ್ ಈಸ್ ವೆರಿ ರಿಜಿಡ್. ಒಂಥರ ಏನಾಗ್ತಾ ಇದೆ ಅಂದ್ರೆ ಇಟ್ ಈಸ್ ನಾಟ್ ಇನ್ ಫ್ರೆಂಡ್ಲಿ ನೇಚರ್ ವಿತ್ ಸಮ್ ಕಂಟ್ರೀಸ್. ಲೆಟ್ ಅಸ್ ಸಿ ವೈ ಇಟ್ ಈಸ್ ಹ್ಯಾಪನಿಂಗ್. See here, already the US looking to slow down processing of all students visa, not only Indian students, but ಏನಂತಂದ್ರೆ all the other foreign nations who wanted to study in USA. There is a lot of conflict going on regarding the issue of student visa. Firstly ಏನು ಮಾಡ್ತಾರೆ ಅಂತಂದ್ರೆ see here, already the US ನಲ್ಲಿ ಏನಾಗ್ತಾ ಇದೆ, ಸ್ಟೂಡೆಂಟ್ ವೀಸಾ ಇಸ್ ನಾಟ್ ಬಿನ್ ಬ್ಯಾನ್ಡ್. ಸ್ಟೂಡೆಂಟ್ ವೀಸಾ ಬ್ಯಾನ್ ಮಾಡ್ತಾ ಇಲ್ಲ, ಬಟ್ ಏನ್ ಮಾಡ್ತಾ ಇದೆ ಅಂದ್ರೆ ವೈಲ್ ಇಶ್ಯೂಯಿಂಗ್ ದ ಸ್ಟೂಡೆಂಟ್ಸ್ ವೀಸಾ ಫಾರ್ ಸ್ಟಡಿಂಗ್ ಇನ್ USA, ಇಲ್ಲೇನಾಗ್ತದೆ ಇನ್ನೊಂದು ಹೊಸ ಒಂದು ಲೇಯರ್ ಒಂದು ಆಡ್ ಆಗ್ತಾ ಇದೆ. ಅದು ಲೇಯರ್ ಏನು ಅಂತಂದ್ರೆ ಫಸ್ಟ್ಲಿ ನೀವೇನ್ ಮಾಡ್ತೀರಾ, ದೋಸ್ ಹೂ ವಾಂಟೆಡ್ ಟು ಸ್ಟಡಿ ಇನ್ USA ಸ್ಟೂಡೆಂಟ್ಸ್ ವೀಸಾಗೆ ಫಸ್ಟ್ ಅಪ್ಲೈ ಮಾಡ್ತೀರಾ. ಯಾವುದು ಯೂನಿವರ್ಸಿಟಿ ಏನು ಅಂತೇಳಿ ಎಕ್ಸಾಮ್ ಎಲ್ಲ ಪಾಸ್ ಆಗಿರ್ತೀರಾ, ಆ್ಯಂಡ್ ದ ಯೂನಿವರ್ಸಿಟಿ ಏನು ಮಾಡ್ತಾರೆ ನಿಮಗೆ ಸ್ಯಾಂಕ್ಷನ್ ಮಾಡಿಬಿಟ್ಟು ಆ್ಯಂಡ್ ಯು ಕ್ಯಾನ್ ಅಪ್ಲೈ ಫಾರ್ ಸ್ಟೂಡೆಂಟ್ಸ್ ವೀಸಾ. ಸ್ಟೂಡೆಂಟ್ ವೀಸಾ ಮಾಡೋವಾಗ ದೇರ್ ವಿಲ್ ಬಿ ಇಂಟರ್ವ್ಯೂ ಆಲ್ಸೋ. ಓಕೆ, US ಎಂಬಸಿದವರು ಏನ್ ಮಾಡ್ತಾರ ಅಂದ್ರೆ ದೇರ್ ವಿಲ್ ಬಿ ವೀಸಾ ಇಂಟರ್ವ್ಯೂ ವಿಲ್ ಬಿ ದೇರ್. ಒಂದು ಇಂಟರ್ವ್ಯೂನಲ್ಲಿ ನಿಮಗೆ ಕರೆಕ್ಟ್ ಆಗಿ ನೀವೆಲ್ಲ ಆನ್ಸರ್ಸ್ನ ಮಾಡಾದ್ಮೇಲೆ ದೆನ್ ದೇ ವಿಲ್ ಇಶ್ಯೂ ದ ವೀಸಾ ಫಾರ್ ಯು. ಬಟ್ ಈ ವೀಸಾ ಕೊಡೋವಾಗ
ಬಿಫೋರ್ ಇಶ್ಯೂಯಿಂಗ್ ದ ವೀಸಾ ಒಂದು ಲೇಯರ್ ಎಕ್ಸ್ಟ್ರಾನ ಆ್ಯಡ್ ಮಾಡಿದ್ದಾರೆ. ದಟ್ ಎಕ್ಸ್ಟ್ರಾ ಲೇಯರ್ ಈಸ್ ದ ಸ್ಕ್ರೀನಿಂಗ್ ಆಫ್ ಸೋಷಿಯಲ್ ಮೀಡಿಯಾ ಆಫ್ ದ ಸ್ಟೂಡೆಂಟ್ಸ್. ಎಲ್ಲ ಸ್ಟೂಡೆಂಟ್ಸ್ ಯಾರ್ಯಾರು ಅಪ್ಲಿಕೆಂಟ್ಸ್ಗಳು ಇರ್ತಿರಲ್ವಾ, ಆ ಅಪ್ಲಿಕೆಂಟ್ಸ್ದು ಸೋಷಿಯಲ್ ಮೀಡಿಯಾ ಲೈಕ್ ಎಕ್ಸ್ ಅಂತ ಆಗಿರ್ಬೋದು, ಟ್ವಿಟರ್, ಹೌದಾ, ಫಾರ್ಮಲ್ಲಿ ಟ್ವಿಟರ್ ಅಂತ ಇತ್ತು, ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಆಲ್ ದಿ ಸೋಷಿಯಲ್ ಮೀಡಿಯಾ, ಅವ್ರದ್ದು ಸೋಷಿಯಲ್ ಮೀಡಿಯಾನ ಸ್ಕ್ರೂಟಿನೈಸ್ ಮಾಡ್ತಾರೆ. ವೈ? ಬಿಕಾಸ್ these US embassy will get to know, and the Trump's administration wanted to know, these students are they anti-US or not, anti-Americans or not. ಏನಕ್ಕೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಮಾಡ್ತಾ ಇದಾರೆ, ಟ್ರಂಪ್ ವಿರುದ್ಧವಾಗಿ ಏನಾದ್ರೂ ಹೇಳಿಕೆಯನ್ನ ಪೋಸ್ಟ್ ಮಾಡಿದಾರ, ಇನ್ ಎಕ್ಸ್ ನಲ್ಲಿ ಆಗಿರ್ಬೋದು, ಫೇಸ್ಬುಕ್, ಟ್ವಿಟರ್ ನಲ್ಲಿ ಆಗಿರ್ಬೋದು, ಅಂಡ್ ಆಲ್ಸೋ ದಿಸ್ ವಾಟ್ಸ್ಆಪ್ ಅಂಡ್ ಆಲ್ಸೋ ದಿಸ್ ಇನ್ಸ್ಟಾಗ್ರಾಮ್ ಆಸ್ ವೆಲ್. ಈ ತರ ಏನಾದ್ರೂ ಒಂದು ಹೇಳಿಕೆಯನ್ನ ಕೊಟ್ಟಿದಾರ ಏನು ಅಂತ ಹೇಳಿ ಆಲ್ ದಟ್ ಸ್ಕ್ರೀನಿಂಗ್ ವಿಲ್ ಗೋ. ಸ್ಕ್ರೂಟಿನಿ ಮಾಡಾದ್ಮೇಲೆ ಇಫ್ ದಟ್ ಸ್ಟೂಡೆಂಟ್ ಈಸ್ ನಾಟ್ ಆಂಟಿ ಅಮೇರಿಕನ್, ದೆನ್ ದೇ ವಿಲ್ ಸ್ಯಾಂಕ್ಷನ್ ಫಾರ್ ಇಶ್ಯೂಯಿಂಗ್ ದ ವೀಸಾ, ಸ್ಟೂಡೆಂಟ್ಸ್ ವೀಸಾ. ಈ ತರ ಏನು ಅಂತಂದ್ರೆ ಇಟ್ ಈಸ್ ಅ ವೆರಿ ಕಾಂಪ್ಲೆಕ್ಸ್ ಇನ್ ನೇಚರ್. ಈ ತರ ಒಂದು ತಗೊಂಡ್ ಬರ್ತಾ ಇದ್ದಾರೆ ಒಂದು ರೂಲ್ಸ್ನ. ಅಂಡ್ ಆಲ್ಸೋ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಆಸ್ ಆರ್ಡರ್ಡ್ ದಿ ಹಾರ್ವರ್ಡ್ ಯೂನಿವರ್ಸಿಟಿ. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಹಾರ್ವರ್ಡ್ ಯೂನಿವರ್ಸಿಟಿಗೆ ಒಂದು ಏನ್ ಹೇಳಿತ್ತು ಅಂತಂದ್ರೆ ಒಂದು ರೂಲ್ಸ್ನ ತಗೊಂಡ್ ಬನ್ನಿ ಅಂತ ಹೇಳಿತ್ತು. ದ್ಯಾಟ್ ಮೋಸ್ಟ್ ಆಫ್ ದೀಸ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಇನ್ ಹಾರ್ವರ್ಡ್ ಯೂನಿವರ್ಸಿಟಿ, okay, around about 27% of the students are studying there. 27% of the students who are internationals, they are studying in Harvard University. ಅಲ್ಲಿ ಏನಾಗ್ತದೆ ಅಂದ್ರೆ ಈ ಒಂದು ಆಂಟಿ ಅಮೇರಿಕನ್ ಈ ಒಂದು ಘೋಷಣೆಯನ್ನ ಮಾಡೋದಾಗಿರ್ಲಿ, ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ವಿರುದ್ಧ ಬೈಯೋದಾಗಿರ್ಲಿ, ಈ ತರ ಮಾಡ್ತಾ ಇದ್ದಾರೆ ಈ ಸ್ಟೂಡೆಂಟ್ಸ್ಗಳು. ದಟ್ ಈಸ್ ವೈ ಏನು ಅಂತಂದ್ರೆ ಈ ತರ ಆಗ್ಬಾರ್ದು ಅಂತ ಹೇಳಿ Trump wanted to bring the Harvard University under these legislation as well, rules and regulations as well. ಏನಾದ್ರೂ ಹಾರ್ವರ್ಡ್ ಯೂನಿವರ್ಸಿಟಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಮಾತು ಕೇಳಲಿಲ್ಲ ಅಂತಂದ್ರೆ ಟ್ರಂಪ್ ವಿಲ್ ಲೀವಿ ದ ಟ್ಯಾಕ್ಸಸ್ ಆರ್ ಹಿ ವಿಲ್ ಅಬಾಲಿಷ್ ದಿ ಟ್ಯಾಕ್ಸ್ ಬೆನಿಫಿಟ್ಸ್ ವಾಟ್ ಎವರ್ ಇಟ್ ಈಸ್ ಗಿವನ್ ಫಾರ್ ಸರ್ಟನ್ ಯೂನಿವರ್ಸಿಟೀಸ್ ಲೈಕ್ ಹಾರ್ವರ್ಡ್ ಯೂನಿವರ್ಸಿಟಿ ಆಲ್ಸೋ. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿರುವಂತ ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಲೇಬೇಕು ಅಲ್ಲಿರುವಂತ ಎಲ್ಲ ಯೂನಿವರ್ಸಿಟೀಸ್ಗಳು. ಏನಾದ್ರೂ ಫಾಲೋ ಮಾಡಲಿಲ್ಲ ಅಂತಂದ್ರೆ ಟ್ಯಾಕ್ಸ್ ಬೆನಿಫಿಟ್ಸ್ಗಳು ಕೊಟ್ಟಿರ್ತಾರೆ. ಟ್ಯಾಕ್ಸ್ ಬೆನಿಫಿಟ್ಸ್ ಇದು ಮುಂಚೆನೆ ಕೊಡ್ತಾನೆ ಬಂದಿದ್ರು. ದ US ಗವರ್ಮೆಂಟ್ ಯೂಸ್ ಟು ಪ್ರೊವೈಡ್ ದಿ ಟ್ಯಾಕ್ಸ್ ಬೆನಿಫಿಟ್ಸ್ ಫಾರ್ ದೀಸ್ ಕೈಂಡ್ಸ್ ಆಫ್ ಯೂನಿವರ್ಸಿಟಿ. ಏನು ಅಂತಂದ್ರೆ ದೇರ್ ಇಸ್ ನಾಟ್ ನೆಸೆಸರಿ ಆಫ್ ಪೇಯಿಂಗ್ ದ ಟ್ಯಾಕ್ಸ್ ಬೈ ದೀಸ್ ಯೂನಿವರ್ಸಿಟಿ. ಇದನ್ನ ಎಂಡೋಮೆಂಟ್ ಅಂತ ಕೂಡ ಕರಿತೀವಿ. ಈ ತರ ಒಂದು ಫೆಸಿಲಿಟಿ ಪ್ರಿವಿಲೇಜಸ್ ನ ಅಲ್ಲಿರುವಂತ ಯೂನಿವರ್ಸಿಟೀಸ್ಗಳು ಯೂಸ್ ಮಾಡ್ಕೊಳ್ತಾ ಇತ್ತು. ಈ ಟ್ಯಾಕ್ಸ್ ಬೆನಿಫಿಟ್ ಇಂದ ಟ್ಯಾಕ್ಸ್ ಏನಾಗ್ತದೆ, ಅನ್ಪೇಯ್ಡ್, ಅದು ಇಟ್ ಈಸ್ ನಾಟ್ ಪೇಯ್ಡ್ ಫಾರ್ ದಿ ಗವರ್ಮೆಂಟ್, USA ಗವರ್ಮೆಂಟ್ಗೆ ಇದು ಪೇ ಮಾಡೋವಂಥ ಅವಶ್ಯಕತೆನೇ ಇರಲ್ಲ. ಇನ್ನು ಈ ಟ್ಯಾಕ್ಸ್ ಉಳಿತಾ ಯಾರಿಗೆ, ಯೂನಿವರ್ಸಿಟೀಸ್ಗಳಿಗೆ. ಆ ಟ್ಯಾಕ್ಸ್ ಅನ್ನ ಇಟ್ಕೊಂಡು ಏನ್ ಮಾಡ್ಬೋದು, ದೇ ಕ್ಯಾನ್ ಇನ್ವೆಸ್ಟ್ ದ ಮನಿ ಇನ್ ಸಮ್ ಅದರ್ ಬೈ ಎಸ್ಟಾಬ್ಲಿಷಿಂಗ್ ಸಮ್ ಥಿಂಗ್ಸ್. ಹೌದಾ, ಬೇರೆ ಇದರಲ್ಲಿ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅವ್ರ ಕನ್ಸ್ಟ್ರಕ್ಷನ್ ಪರ್ಪಸ್ಗೆ ಅದನ್ನ ಯೂಸ್ ಮಾಡ್ಕೊಳ್ಬೋದು, ಆ್ಯಂಡ್ ಪರ್ಚೇಸಿಂಗ್ ಡಿಫ್ರೆಂಟ್ ಅಸೆಟ್ಸ್ ಫಾರ್ ದಿಸ್ ಟ್ರಸ್ಟ್ ಆರ್ ಯೂನಿವರ್ಸಿಟೀಸ್ ಆಗಿರ್ಬೋದು ಮಾಡ್ಕೊಳ್ತಾ ಬರ್ಬೋದಾಗಿತ್ತು. ಬಟ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ 2.0 ಏನ್ ಹೇಳಿದೆ ಅಂತಂದ್ರೆ, ದಿಸ್ ಇಸ್ ಟೆಲ್ಲಿಂಗ್ ದಟ್ ಫಸ್ಟ್ ಆಫ್ ಆಲ್ ದಿ ಹಾರ್ವರ್ಡ್ ಯೂನಿವರ್ಸಿಟಿ ಶುಡ್ ಮೇಕ್ ದೀಸ್ ಏನು ಅಂತಂದ್ರೆ ವೈಲ್ issuing the students visa or else while accepting the students who are wanted to study in Harvard University, ನೀವೇನ್ ಮಾಡ್ಬೇಕು ಅಂತಂದ್ರೆ ಆಲ್ ದ ಸ್ಟೂಡೆಂಟ್ಸ್ಗೆ ನೀವು ಆಂಟಿ ಅಮೇರಿಕನ್ಸ್ ತರ ಏನು ಅಂತಂದ್ರೆ ಆ ರೆಸ್ಟ್ರಿಕ್ಷನ್ಸ್ ಮಾಡ್ತಾ ಇರೋರಿಗೆ ನೀವು ಒಂದು ಪ್ರೊಟೆಕ್ಷನ್ ಕೊಡಬಾರ್ದು, ಸಪೋರ್ಟ್ ಮಾಡಬೇಡಿ ಅಂತ ಹೇಳ್ತದೆ. ಬಿಕಾಸ್ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಕೂಡ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಒಂದು ವಾದ. ಬಿಕಾಸ್ ನ್ಯಾಷನಲ್ ಸೆಕ್ಯೂರಿಟಿ ರೀಸನ್ಸ್ ಏನಾಗ್ತದೆ ಅಂದ್ರೆ, ಬೇರೆ ಇರುವಂತ ಸ್ಟೂಡೆಂಟ್ಸ್ಗಳು USA ಬಂದು ಒಂದು ಸ್ಟೂಡೆಂಟ್ ಆಗಿ ಒಂದು ನಾಲೆಜ್ ಅನ್ನ ತಗೊಳ್ತಾ ಇದ್ದಾರೆ ಅಂತ ಅಂದಾಗ ಅಲ್ಲಿರುವಂತ USA ಆಗಿರ್ಲಿ ಅಂಡ್ ಆಲ್ಸೋ ಅಲ್ಲಿರುವಂತ ಲೆಜಿಸ್ಲೇಚರ್ಗೂ ಕೂಡ ಬೈಬಾರ್ದು ಅಂತ ಹೇಳಿ. ದಟ್ ಈಸ್ ವೈ ದಿಸ್ ಕೈಂಡ್ ಆಫ್ ಡಿಸ್ರೆಸ್ಪೆಕ್ಟ್ ಇಸ್ ನಾಟ್ ಬೀನ್ ಅಕ್ಸೆಪ್ಟಬಲ್ ಬೈ ದಿ
ಅದರ್ಸ್ ಔಟ್ಸೈಡರ್ಸ್ ಅಂತ ಹೇಳಿ ಟ್ರಂಪ್ ಅವ್ರ ವಾದ. ದಟ್ ಈಸ್ ಜಸ್ಟ್ ದಿಸ್ ಇಶ್ಯೂ. ಬಟ್ ಏನು ಅಂದ್ರೆ ಇವೆಂಚುಲಿ ಡೇ ಬೈ ಡೇ ಟ್ರಂಪ್ ಈಸ್ ಟೈಟನಿಂಗ್ ದಿ ಪ್ರಾಸೆಸ್. ಸ್ಟೂಡೆಂಟ್ ವೀಸಾ ಆಗಿರ್ಬೋದು, ವರ್ಕಿಂಗ್ ವೀಸಾಸ್ಗಳಾಗಿರ್ಬೋದು, ಅಂಡ್ ಆಲ್ಸೋ ದಿಸ್ ಔಟ್ಸೈಡ್ ರೆಮಿಟೆನ್ಸ್ ಟೈಟ್ನಿಂಗ್ ಆಫ್ ದ ಟ್ಯಾಕ್ಸಸ್ ಆಗಿರ್ಬೋದು. ಅಂಡ್ ಈ ತರ ಆಗ್ತಾ ಇರೋದ್ರಿಂದ ಏನಾಗ್ತದೆ, ಡೈರೆಕ್ಟ್ಲಿ it is making effect on the Indians as well who are staying in USA. ಈ ತರ ಆಗ್ತಾನೆ ಬರ್ತಾ ಇದೆ. ಅಂಡ್ ಆಲ್ಸೋ ಟ್ರಂಪ್ ಅವರು ಆಲ್ರೆಡಿ ಇವಾಗ ಹೇಳಿದ್ದಾರೆ, ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ, ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ನೀವು ಅಲ್ಲೇ ಮತ್ತೆ USA ನಲ್ಲೇ ಮಾಡಿ. ಇಫ್ ಯು allow or if you just manufacture these Apple phones in India, ಮತ್ತೆ ನಾವೇನ್ ಮಾಡ್ತೀವಿ, we will put the tariff of 25% ಅಂತ ಕೂಡ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಈ ತರ ಆಗ್ತಾ ಇರೋದ್ರಿಂದ ಟ್ರಂಪ್ ಅಂಡ್ ಮೋದಿಸ್ ಗವರ್ಮೆಂಟ್ಗೆ ದೇರ್ ಈಸ್ ಅ ಲಾಟ್ ಆಫ್ ಕ್ಲಾಶಸ್ ಇಸ್ ಗೋಯಿಂಗ್ ಆನ್ ಬ್ಯಾಕ್ವರ್ಡ್. ಈ ಬ್ಯಾಕ್ ಸೈಡ್ ನಲ್ಲಿನೂ ಕೂಡ ಈ ತರ ಆಗ್ತಾ ಇರೋದ್ರಿಂದ ಏನಾಗ್ತದೆ, ದೇರ್ ಇಸ್ ಅ ಹ್ಯೂಜ್ ಕ್ಲಾಶಸ್ ವಿಲ್ ಬಿ ದೇರ್. ಈ ತರ ಆಗ್ಬಾರ್ದು. ದೇರ್ ಶುಡ್ ಬಿ ಸ್ಮೂತ್ ಫಂಕ್ಷನಿಂಗ್ ಬಿಟ್ವೀನ್ ಟೂ ಕಂಟ್ರೀಸ್ ಆಸ್ ವೆಲ್. ಯಾಕಂದ್ರೆ ನಮ್ಮಲ್ಲಿರುವಂತ ಇಂಡಿಯನ್ ಸಿಟಿಸನ್ಸ್ಗಳಾಗಲಿ ತುಂಬಾ ಜನರು USA ನಲ್ಲಿ ಇದ್ಕೊಂಡು, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ವರ್ಕಿಂಗ್, most of these people are working, and also most of the students are getting education there. ಅದಕ್ಕೆ ಏನು ಅಂತಂದ್ರೆ both Trump as well as the USA government as well as Indian government should work hand in hand here. This is regarding the issue. Okay, you can just go towards this article. The next is energy and efficiency ಅಂತ ಹೇಳಿ, very important. This is of GS paper 3 mains ನಲ್ಲಿ ಬರಬಹುದು. What is this? See, despite robust growth in electricity generation over the past 2 decades with rapid additions of renewable energy in the past 5 years. See, since from past 5 years ರಿನ್ಯೂವಬಲ್ ಎನರ್ಜಿ ಲೈಕ್ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ನಮ್ಮಲ್ಲಿ ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾನೆ ಬರ್ತಾ ಇದ್ದೀವಿ ಥ್ರೂ ದ ಡಿಫ್ರೆಂಟ್ ಸ್ಕೀಮ್ಸ್ ಇಂದ, ಆ್ಯಂಡ್ ಆಲ್ಸೋ ಥ್ರೂ ದ ಡಿಫ್ರೆಂಟ್ ಇನೋವೇಟಿವ್ ಟೆಕ್ನಿಕ್ಸ್ ಇಂದ ನಾವು ಎಲೆಕ್ಟ್ರಿಸಿಟಿ ಜನರೇಷನ್ ಜಾಸ್ತಿನೇ ಮಾಡ್ತಾ ಬರ್ತಾ ಇದ್ದೀವಿ. ಬಟ್ ಅಕಾರ್ಡಿಂಗ್ ಟು ದಿ ಗವರ್ಮೆಂಟ್, ಹೌದಾ, ಇಂಡಿಯನ್ ಗವರ್ಮೆಂಟ್ ಒಂದು ರಿಪೋರ್ಟ್ ಅನ್ನ ನೀಡ್ತು. ಆ ರಿಪೋರ್ಟ್ ನಲ್ಲಿ ಏನಿದೆ ಅಂತಂದ್ರೆ, ಸಿ ದಟ್ ಇಂಡಿಯಾ ಹ್ಯಾಸ್ ಬೀನ್ ಎನೇಬಲ್ಡ್ ಟು ಮೀಟ್ ಇಟ್ಸ್ ಪೀಕ್ ಪವರ್ ಡಿಮಾಂಡ್. ನಮ್ಮಲ್ಲಿರುವಂತ ಎಲೆಕ್ಟ್ರಿಸಿಟಿ ಡಿಮಾಂಡ್ ಇದೆ ಅಲ್ವಾ, ಅದನ್ನ ಮೀಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟಿದೆ ಡೆಫಿಸಿಟ್? ಡೆಫಿಸಿಟ್ ಅಂದ್ರೆ ಲಾಸ್, ಇನ್ನೂ ಕಡಿಮೆ ಅಂತ ಹೇಳಿ. ಎಷ್ಟು ಡೆಫಿಸಿಟ್ ಇದೆ ಅಂತಂದ್ರೆ 0.69% ಇತ್ತು ಫಿನಾನ್ಷಿಯಲ್ ಇಯರ್ 2020 ನಲ್ಲಿ, ಅಂಡ್ ಇಟ್ ಈಸ್ ಅಬೌಟ್ ರೈಸ್ ಟುವರ್ಡ್ಸ್ 5% ಇನ್ ಫಿನಾನ್ಷಿಯಲ್ ಇಯರ್ 2024. ಹೌದಾ, ನೋಡಿ ಎಷ್ಟಿದೆ. ಮುಂಚೆ ಇಷ್ಟು ಡೆಫಿಸಿಟ್ ಇತ್ತು, ಇವಾಗ ಇಷ್ಟೊಂದು ಡೆಫಿಸಿಟ್ ಕಾಣ್ತಾ ಇದೆ. 0.69 ಇದ್ದಿದ್ದು 5% ಡೆಫಿಸಿಟ್ಗೆ ಬಂದಿದೆ ಅಂತಂದ್ರೆ ದೇರ್ ಈಸ್ ಇನ್ಕ್ರೀಸ್ ಆಫ್ 4.5%. ಹೌದಾ, ಇಷ್ಟೊಂದಾಗಿದೆ. ಏನಕ್ಕೆ ನಾವು ಮತ್ತೆ ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡ್ತಾ ಇದೀವಲ್ಲ ಅಂದ್ರೆ, ಆಲ್ರೆಡಿ ನಾವು ಡಿಫ್ರೆಂಟ್ ಸ್ಕೀಮ್ಸ್ಗಳ ಮೂಲಕ ಹಳ್ಳಿಗೂ ಕೂಡ ನಿರಂತರ ಜ್ಯೋತಿ ಅಂತ ಸ್ಕೀಮ್ಸ್ನ ಕೊಟ್ಟಿದ್ದೀವಿ. ಆ್ಯಂಡ್ ಆಲ್ಸೋ ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಸಪ್ಲೈ ಆಫ್ ಗೂಡ್ಸ್ ನಾವೇನ್ ಮಾಡಬೇಕು, ವಿ ಆರ್ ಪ್ರೊವೈಡಿಂಗ್ ಮೋರ್ ಎಲೆಕ್ಟ್ರಿಸಿಟಿ ಫಾರ್ ದಿ ಇಂಡಸ್ಟ್ರೀಸ್ ಆಸ್ ವೆಲ್. ಈ ತರ ನಮ್ಮಲ್ಲಿರುವಂತ ಗೂಡ್ಸ್ಗಳ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಸರ್ವಿಸ್ಗಳನ್ನ ಜಾಸ್ತಿ ಕೊಡಬೇಕು ಅಂತಂದ್ರೆ ಎಲೆಕ್ಟ್ರಿಸಿಟಿ ಇಸ್ ನೆಸೆಸರಿ ಫಾರ್ ದಿ ಅಗ್ರಿಕಲ್ಚರ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್, ಸರ್ವಿಸ್ ಸೆಕ್ಟರ್. ಇವೆಲ್ಲರಿಗೂ ಕೂಡ ಪ್ರೊವೈಡ್ ಮಾಡಬೇಕು ಅಂತಂದಾಗ ಸ್ಟಿಲ್ ದೇರ್ ಇಸ್ ಅ ಡೆಫಿಸಿಟ್ ಆಫ್ ದಿಸ್ ಮಚ್ ಪರ್ಸೆಂಟೇಜ್. ಲೆಟ್ ಅಸ್ ಸಿ ಓನ್ಲಿ most of the time the electricity, okay, is generated by the non-renewable energy like thermal energy. ಈ ಥರ್ಮಲ್ ಎನರ್ಜಿಯಿಂದನೇ ನಾವು ಜಾಸ್ತಿ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವಿ. ರೌಂಡ್ ಅಬೌಟ್ 70% ಆಫ್ ಎಲೆಕ್ಟ್ರಿಸಿಟಿ is generated by the thermal energy. Thermal energy is nothing but the coal. Okay, by using the coal we are producing the electricity. Thermal power plant nalli nodi, coal is the fuel. That is the fuel will burn
and it will boil the water. ಅದು ಸ್ಟೀಮ್ ಆಗುತ್ತೆ. ಸೂಪರ್ ಸ್ಟೀಮ್ ಆದ್ಮೇಲೆ let me show you how it works. Okay, see, coal ಇಂದ electricity directly produce ಮಾಡ್ಲಿಕ್ಕೆ ಆಗಲ್ಲ. Okay, firstly there will be a boilers. ಹೌದಾ, there will be coal here. It is used as a fuel. There are different types of coal. ನೀವು ಅದನ್ನೆಲ್ಲವನ್ನ ಗೊತ್ತಿರ್ತದೆ, anthracite, bituminous, peat ಅಂತ ಹೇಳಿ. ಹೌದಾ, and this coal is used for heating the water here. And ಅದೇನಾಗ್ತದೆ, this will be the super steam. Okay, whatever the steam is there, ಆ super steam ಆಗ್ತದೆ. That will be ಈ ಸೂಪರ್ ಸ್ಟೀಮ್ ಏನ್ ಮಾಡ್ತದೆ ಅಂದ್ರೆ, ದಿಸ್ ಸೂಪರ್ ಸ್ಟೀಮ್ ವಿಲ್ ರೊಟೇಟ್ ದಿ ಟರ್ಬೈನ್. ಓಕೆ, ಟರ್ಬೈನ್ ಇರ್ತದೆ, ದಟ್ ವಿಲ್ ಬಿ ರೊಟೇಟೆಡ್. ಓಕೆ, ನೆಕ್ಸ್ಟ್ ಇಟ್ ವಿಲ್ ಬಿ ಕನೆಕ್ಟೆಡ್ ವಿತ್ ದ ಜನರೇಟರ್ ಆ್ಯಂಡ್ ವಿಲ್ ಜನರೇಟ್ ದಿ ಎಲೆಕ್ಟ್ರಿಸಿಟಿ. ಆ ಡಿ ಸಿ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಿರ್ತದೆ. ದಿಸ್ ಡಿ ಸಿ ಎಲೆಕ್ಟ್ರಿಸಿಟಿ, ವಾಟ್ ಎವರ್ ಇಟ್ ಈಸ್ ಜನರೇಟೆಡ್, ದಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್. ಟ್ರಾನ್ಸ್ಮಿಷನ್ ಮಾಡಿಕೊಂಡು ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಹೌದಾ, ಸಿಂಗಲ್ ಫೇಸ್ ಆ್ಯಂಡ್ ಆಲ್ಸೋ 3 ಫೇಸ್ ಬೇಸ್ಡ್ ಆನ್ ಕಮರ್ಷಿಯಲ್ಗೆ ಅಂತ ಹೇಳಿ ಬೇರೆ ಒಂದು ಟ್ರಾನ್ಸ್ಮಿಷನ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ಕೊಡ್ತಾರೆ. ನೆಕ್ಸ್ಟ್ ಫಾರ್ ಡೊಮೆಸ್ಟಿಕ್ಗೆ ಅಂತೇಳಿ ದೇ ವಿಲ್ ಗಿವ್ ದ ಡಿಫ್ರೆಂಟ್ ಒನ್. ಹೌದಾ, ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಅಂತ ಎಲ್ಲ ಮಾಡ್ತಾರೆ. ದಟ್ ಈಸ್ ನಾಟ್ ನೆಸೆಸರಿ ಹಿಯರ್. ಬಟ್ ಏನು ಅಂತಂದ್ರೆ, ರೌಂಡ್ ಅಬೌಟ್ 70% ಆಫ್ ದಿ ಎಲೆಕ್ಟ್ರಿಸಿಟಿ ಈಸ್ ಪ್ರೊಡ್ಯೂಸ್ಡ್ ಬೈ ದಿ ಥರ್ಮಲ್. thermal energy ಇಂದಾನೆ we will produce round about 70% of electricity in India. But ಇದನ್ನ ಏನು ಮಾಡಬೇಕು, ಇದನ್ನ ಕಡಿಮೆ ಮಾಡಬೇಕು. We should not depend more on thermal energy here. Thermal energy ಮೇಲೆ ತುಂಬಾ ಜಾಸ್ತಿ ಡಿಪೆಂಡೆನ್ಸಿ ಆಗಬಾರ್ದು. Instead of that, we should rely on renewable energy like solar energy and also wind energy. Let us see towards that also, which are the schemes that has been given by government of India, and ಮತ್ತು ಇನ್ನು ಏನೇನೆಲ್ಲ ಒಂದು ಹೊಸ ಟೆಕ್ನಿಕ್ನ ತಗೊಂಡು ಬಂದಿದೆ, ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡಿದೆ ಅಂತ ಹೇಳಿ ನೋಡೋಣ. ಡಿಕೇಡ್ ಆಗೋ 10 ವರ್ಷದ ಹಿಂದೆ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ರು, ಉಜಾಲಾ ಸ್ಕೀಮ್ ಅಂತ ಹೇಳಿ. ಓಕೆ, ಈ ಉಜಾಲಾ ಸ್ಕೀಮ್ ನೋಡಿ, ದಿಸ್ ಉಜಾಲಾ ಸ್ಕೀಮ್ now we are celebrating this as the 10th year. ಉಜಾಲಾ ಸ್ಕೀಮ್ ಅಂದ್ರೆ ಉನ್ನತ್ ಜ್ಯೋತಿ ಫಾರ್ ಅಫೋರ್ಡಬಲ್ LEDs ಫಾರ್ ಆಲ್ ಅಂತ ಹೇಳಿ. ದಿಸ್ ಸ್ಕೀಮ್ ಏನಕ್ಕೆ ಯೂಸ್ ಆಗ್ತದೆ ಅಂತಂದ್ರೆ, ದಿಸ್ ಸ್ಕೀಮ್ ವಿಚ್ ಹ್ಯಾಸ್ ಹೆಲ್ಪ್ಡ್ ಬ್ರಿಂಗಿಂಗ್ ಡೌನ್ ದಿ ಪ್ರೈಸ್ ಆಫ್ ಎನರ್ಜಿ ಎಫಿಷಿಯಂಟ್ ಲೈಟ್ ಎಮಿಟಿಂಗ್ diode. Under this Ujala scheme, LED was been launched. LED bulbs ಗಳನ್ನ ನೀವು ಆಲ್ರೆಡಿ ನೋಡ್ತಾ ಇದ್ದೀರಲ್ವಾ, ದಟ್ LED bulbs ಇಂದ ಏನಾಗ್ತಾ ಇದೆ ಅಂದ್ರೆ ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಆಗ್ತಾ ಇದೆ. ಎನರ್ಜಿನ ವಾಟ್ನ ಉಳಿಸ್ಬಹುದು ನಾವು. ಲೆಟ್ ಮಿ ಗಿವ್ ಒನ್ ಎಕ್ಸಾಂಪಲ್ ಫಾರ್ ಯು. For your domestic purpose, you will just buy the refrigerator, AC as well. ಅಲ್ಲಿ ಸ್ಟಾರ್ ರೇಟಿಂಗ್ಸ್ನ ನೋಡ್ತಿರ್ತೀರಾ, 2 star, 3 star, 4 star, 5 star ಅಂತ ಹೇಳಿ. By increasing the star on that appliance, there will be consumption of electricity will be reduced. ಹೌದಾ, ಯೂನಿಟ್ಸ್ಗಳನ್ನು ಎಲೆಕ್ಟ್ರಿಸಿಟಿ ಯೂನಿಟ್ಸ್ಗಳನ್ನು ರಿಡ್ಯೂಸ್ ಮಾಡ್ಬೋದು. ಎಷ್ಟು ಸ್ಟಾರ್ಗಳು ಜಾಸ್ತಿ ಇರ್ತದೋ ಅಷ್ಟು ಕನ್ಸಂಪ್ಷನ್ ಆಫ್ ಎನರ್ಜಿ ಕಡಿಮೆ ಆಗ್ತದೆ, ಅಷ್ಟು ನಿಮಗೂ ಕೂಡ ಉಳಿತಾಯ ಅಂತ ಹೇಳಿ ಗೊತ್ತಿದೆ. ಹೌದಾ, ಇವಾಗ ಏನಾಗ್ತದೆ, ನಾವು ಬರೀ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ನ ಬರೀ ಜಾಸ್ತಿ ಮಾಡೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಏನು ಮಾಡಬೇಕು, ವಿ ಶುಡ್ ರೆಡ್ಯೂಸ್ ದಿ ಕನ್ಸಂಪ್ಷನ್ ಆಫ್ ಎನರ್ಜಿ ಬೈ ಬ್ರಿಂಗಿಂಗ್ ದ ನ್ಯೂ ಟೆಕ್ನಾಲಜಿ. ಹಳೆ ಕಾಲದಲ್ಲಿ ನೋಡಿ, ಫ್ಲೋರೋಸೆಂಟ್ ಲ್ಯಾಂಪ್ಗಳನ್ನು ಯೂಸ್ ಮಾಡ್ತಿದ್ರು, ಫ್ಲೋರೋಸೆಂಟ್ ಬಲ್ಬ್. ಫ್ಲೋರೋಸೆಂಟ್ ಬಲ್ಬ್ ಏನಾಗ್ತಿತ್ತು, ಇಟ್ ಈಸ್ ರೌಂಡ್ ಅಬೌಟ್ 60 to 70 ವಾಟ್. ಹೌದಾ, ಇಷ್ಟು ವ್ಯಾಟ್ನ ಬಲ್ಬ್ಗಳು ಸಿಕ್ತಿತ್ತು. ಇವಾಗ ನೆಕ್ಸ್ಟ್ ಏನು ಬಂತು, LCD ಬಂತು, ದಟ್ ಈಸ್ ರೌಂಡ್ ಅಬೌಟ್ 30 ವಾಟ್. ನೆಕ್ಸ್ಟ್ ಏನು ಇನೋವೇಷನ್ ತಗೊಂಡು ಬಂದ್ವಿ, LED ತಗೊಂಡು ಬಂದ್ವಿ.
light emitting diode. Now it is 8 to 9 watt to 20 ವ್ಯಾಟ್ಗಳು ಕೂಡ ಸಿಗ್ತದೆ ಬೇಸ್ಡ್ ಆನ್ ಲುಮಿನಸ್ ಇಂಟೆನ್ಸಿಟಿ ವಾಟ್ ಎವರ್ ಯು ವಾಂಟ್. ಜಾಸ್ತಿ ಬೆಳಕು ಬೇಕು ಅಂದರೆ ಜಾಸ್ತಿ ವ್ಯಾಟ್ದು ನೀವು ಬಳಕೆ ಮಾಡ್ಕೊಳ್ಬೋದು. ಇವಾಗ ನೋಡಿ ಸೇಮ್ ಲುಮಿನಸ್ ಇರುವಂಥ ನಿಮಗೆ ಒಂದು ಅಷ್ಟೇ ಬೆಳಕು ಬೇಕಾಗಿತ್ತು ಅಂತಂದರೆ ಮುಂಚೆ ಎಲ್ಲ 60 ರಿಂದ 70 ವ್ಯಾಟ್ದು ಬಲ್ಬ್ನ ತಗೊಳ್ತಾ ಇದ್ರಿ. ಬಟ್ ಇವಾಗ ಉಳಿಸ್ಬಹುದಾ ಅರೌಂಡ್ ಅಬೌಟ್ 60 to 60. ವೆನ್ ಯು ಕಂಪೇರ್ ದಿಸ್ ಫ್ಲೋರೋಸೆಂಟ್ ಲ್ಯಾಂಪ್ ವಿತ್ ದ LED, ರೌಂಡ್ ಅಬೌಟ್ 50%, 50 ವ್ಯಾಟ್ನ ಉಳಿಸ್ಬೋದಾ? ಈ ಥರ ಉಳಿಸೋದ್ರಿಂದ ಏನಾಗ್ತದೆ, ಪವರ್ ಡಿಮಾಂಡ್ ಕಡಿಮೆ ಆಗ್ತದೆ, ಎಲೆಕ್ಟ್ರಿಸಿಟಿ ಡಿಮಾಂಡ್ ಕಡಿಮೆ ಆಗ್ತದೆ. ಬರೀ ಇಂಡಿಯಾದಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಬರೀ ಜಾಸ್ತಿ ಮಾಡಿ ಅಂತ ಹೇಳೋದಷ್ಟೇ ಅಲ್ಲ. ವಿ ಶುಡ್ ಆಲ್ಸೋ ಸೇವ್ ದ ಎಲೆಕ್ಟ್ರಿಸಿಟಿ ಬೈ ಯೂಸಿಂಗ್ ದೀಸ್ ಕೈಂಡ್ ಆಫ್ LEDs, ಬೈ ಯೂಸಿಂಗ್ ದ ಡಿಫ್ರೆಂಟ್ ಟೆಕ್ನಾಲಜೀಸ್ ಆಸ್ ವೆಲ್. LED ನೋಡಿ ಮುಂಚೆ ಸ್ಟಾರ್ಟಿಂಗ್ನಲ್ಲಿ ಅವಾಗ ಇಂಟ್ರೊಡ್ಯೂಸ್ ಆದಾಗ ರೌಂಡ್ ಅಬೌಟ್ ಇಟ್ ವಾಸ್ ಪ್ರೈಸ್ ಆಫ್ 500 rupees. ಒಂದು ಬಲ್ಬಿಗೆ 500 ರೂಪಾಯಿ ಇತ್ತು ಮುಂಚೆ. ಬಟ್ ಇವಾಗ ಇಟ್ ವಾಸ್ ಬಿನ್ ರೆಡ್ಯೂಸ್ಡ್ ಆ್ಯಂಡ್ ನೌ ಇಟ್ ಈಸ್ 70 rupees ಫಾರ್ 9 watt ಬಲ್ಬ್. ಈ ಥರ ಏನಾಗ್ತದೆ ಅಂದರೆ ವಿ ಕ್ಯಾನ್ ಕಂಟ್ರೋಲ್ ದ ಲೀಕೇಜ್ ಆಫ್ ದ್ಯಾಟ್. ಹೌದಾ, ಅಷ್ಟು ವ್ಯಾಟನ್ನು ಉಳಿಸಬಹುದು ಅಂತ ಹೇಳಿ. ನೆಕ್ಸ್ಟ್, ಆ್ಯಂಡ್ ಈ ಉಜಾಲ ಸ್ಕೀಮ್ನಲ್ಲಿ ನೋಡಿ, ಉಜಾಲ ಸ್ಕೀಮ್ದು ಒಂದು ಫಂಕ್ಷನ್ ಏನು ಅಂತಂದ್ರೆ ದಿಸ್ ನಾಟ್ ಓನ್ಲಿ ಇಂಟ್ರೊಡ್ಯೂಸ್ ದ LED ಬಟ್ ಆಲ್ಸೋ ಈ ಸ್ಕೀಮ್ನ ಎಲ್ಲಿ ಅಳವಡಿಸ್ಕೊಂಡ್ವಿ ಅಂತಂದ್ರೆ ಇನ್ ಸ್ಟ್ರೀಟ್ ಲೈಟ್ನಿಂಗ್ ಆಲ್ಸೋ. ಹಳ್ಳಿಗಳಲ್ಲಿ ಮತ್ತೆ ಈ ಒಂದು ಗವರ್ಮೆಂಟ್ ಬಿಲ್ಡಿಂಗ್ಸ್ನಲ್ಲಿ ಯೂಸ್ ಮಾಡ್ತಾ ಇರೋಂಥ ಸ್ಟ್ರೀಟ್ ಲೈಟ್ನ ಮುಂಚೆ ನಾವು ಫ್ಲೋರೋಸೆಂಟ್ ಲ್ಯಾಂಪ್ನ ಯೂಸ್ ಮಾಡ್ತಾ ಇದ್ವಿ. ಇವಾಗ ಈ ಸ್ಟ್ರೀಟ್ ಲೈಟ್ನಲ್ಲಿ ನೋಡಿ ಯು ವಿಲ್ ಸಿ ದ LEDs. There you can save the energy. Okay. See how much energy you have saved. Let us see that also. The scheme succeeded as another public energy efficiency measure was baked into the initiative, that is the Street Lighting National Program anta heli. See, central government has introduced this scheme, Street Lighting National Program anta heli. ಇದರಲ್ಲಿ ಏನು ಮಾಡಿದ್ವಿ ಈ ಸ್ಕೀಮ್ನಲ್ಲಿ ಪ್ರೋಗ್ರಾಮ್ನಲ್ಲಿ ಅಂತಂದ್ರೆ which led to the installation of over 1.34 crore LED lamps across urban local bodies and also gram panchayat. ನಮ್ಮ ದೇಶದಲ್ಲಿರುವಂಥ ಎಲ್ಲ ಅರ್ಬನ್ ಲೋಕಲ್ ಬಾಡಿ ಡಿಸ್ಟಿಕ್ಗಳಾಗಿರಲಿ ಆ್ಯಂಡ್ ತಾಲೂಕುಗಳಾಗಿರಲಿ ಗ್ರಾಮ ಪಂಚಾಯತ್ ಲೆವೆಲ್ನಲ್ಲಾಗಿರಲಿ ಎಲ್ಲ ಹಳ್ಳಿಗಳಲ್ಲೂ ರೌಂಡ್ ಅಬೌಟ್ 1.34 crore ಲ್ಯಾಂಪ್ಸ್ LED ಲ್ಯಾಂಪ್ಸ್ಗಳನ್ನು ವಿ ಹ್ಯಾವ್ just using now in case instead of this fluorescent lamp. And reducing peak demand ನೋಡಿ ಎಷ್ಟು ನಾವು ಕಡಿಮೆ ಮಾಡಿದ್ವಿ ಒಂದು ಎಲೆಕ್ಟ್ರಿಸಿಟಿ ಡಿಮಾಂಡ್ ಅಂತಂದ್ರೆ ರೌಂಡ್ ಅಬೌಟ್ 1500 ಮೆಗಾವಾಟ್. ಇಷ್ಟು 1500 ಮೆಗಾವಾಟ್ ಅಷ್ಟು ನಾವು ಕಡಿಮೆ ಮಾಡಿದ್ವಿ ಬಳಕೆಯನ್ನು. ಇಷ್ಟು ನೋಡಿ ಡಿಮಾಂಡ್ ಇಷ್ಟೊಂದಿತ್ತು, ಅದನ್ನು ಕೂಡ ಕಡಿಮೆ ಮಾಡಿದ್ವಿ. ಈ ಥರ LEDsಗಳನ್ನು ಯೂಸ್ ಮಾಡೋಕ್ಕೆ ವಿ ಹ್ಯಾವ್ ಇಂಟ್ರೊಡ್ಯೂಸ್ ದಿಸ್ ಉಜಾಲಾ ಸ್ಕೀಮ್. ಆ್ಯಂಡ್ ಇನ್ 2025 ವೆರಿ ರೀಸೆಂಟ್ ಡೇಟಾ ನೋಡಿ, January 2025ನಲ್ಲಿ ದಿ ಗವರ್ಮೆಂಟ್ ಹ್ಯಾಸ್ ಡಿಸ್ಟ್ರಿಬ್ಯೂಟೆಡ್ ರೌಂಡ್ ಅಬೌಟ್ 34 crore bulbs ಆ್ಯಂಡ್ ಎನೇಬಲ್ಡ್ ದ ಸೇಲ್ ಆಫ್ 407 crores. ಹೌದಾ, ಇಷ್ಟೊಂದು ಹೆಲ್ಪ್ ಕೂಡ ಆಗಿದೆ. 37 crore LED ಬಲ್ಬ್ಸ್ಗಳನ್ನು ಮಾರಾಟ ಮಾಡೋದ್ರಿಂದ 400 crores ವರೆಗೂ ಲಾಭ ಕೂಡ ಆಯಿತು. And also see here, very important is that India is today the third largest power consumer globally. ಇಡೀ ಎಂಟೈರ್ ಗ್ಲೋಬಲ್ ಲೆವೆಲ್ನಲ್ಲಿ ಇಂಡಿಯಾ ಸ್ಟ್ಯಾಂಡ್ಸ್ ಥರ್ಡ್ ಇನ್ ಟರ್ಮ್ಸ್ ಆಫ್ ಪವರ್ ಕನ್ಸಂಪ್ಷನ್. ಮತ್ತು ಫಸ್ಟ್ ಯಾವುದು? ಚೈನಾ. ದ ಸೆಕೆಂಡ್ ಒನ್ ಈಸ್ ಯುನೈಟೆಡ್ ಸ್ಟೇಟ್ಸ್, USA. Next, 70% of the energy that is produced in India is from coal itself, as I told you. But ಈ ಕೋಲ್ನ ಕಡಿಮೆ ಮಾಡಬೇಕು, ಕೋಲ್ ಕನ್ಸಂಪ್ಷನ್ನ ಕಡಿಮೆ ಮಾಡಬೇಕು. ಇನ್ಸ್ಟೆಡ್ ವಿ ಶುಡ್ ಗೋ ಫಾರ್ ದಿ ಅದರ್ ಎನರ್ಜೀಸ್. ಯಾವುದು? ಸೋಲಾರ್ ಎನರ್ಜಿ ಆ್ಯಂಡ್ ವಿಂಡ್ ಎನರ್ಜಿ. ಫ್ರಮ್ UPSC perspective, let us see the different schemes that have been using. Nodi, renewable energy. This one you can just write in your mains as well. Renewable energy schemes in India. Yaudu antandre, see, solar and wind energy. India aims to achieve
500 gigawatt of non-fossil capacity by 2030. 2030 ಅನ್ನೋಷ್ಟರಲ್ಲಿ 500 gigawatt ಅಷ್ಟು ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋಣ ಬೈ ಯೂಸಿಂಗ್ ದ ರಿನ್ಯೂವಬಲ್ ಎನರ್ಜಿ. ಓಕೆ, ದಿಸ್ ಒನ್. ಯಾವ್ಯಾವ ಸ್ಕೀಮ್ಸ್ಗಳ ಮಿಷನ್ಗಳು ಬಂದಿದೆ ಅಂತಂದ್ರೆ, ನ್ಯಾಷನಲ್ ಸೋಲಾರ್ ಮಿಷನ್ 100 gigawatt ಸೋಲಾರ್ ಕೆಪಾಸಿಟಿ, ಓಕೆ, ದಟ್ ಶುಡ್ ಬಿ ಯುಟಿಲೈಸ್ಡ್. ಅಂಡ್ ನೋಡಿ, ರೂಫ್ ಟಾಪ್, ಓಕೆ, ಮನೆ ಮೇಲೆ 40 gigawattನಷ್ಟು ನಾವು ಯುಟಿಲೈಸ್ ಮಾಡ್ಕೊಳ್ಬಹುದು. ಅದರಿಂದ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ಅಂಡ್ ಸಬ್ಸಿಡೀಸ್ ಫಾರ್ ರೆಸಿಡೆನ್ಷಿಯಲ್ ರೂಫ್ ಟಾಪ್ ಸೋಲಾರ್ ಅಂಡರ್ PM ಸೂರ್ಯ ಘರ್ ಮುಫ್ತ್ ಬಿಜಿಲಿ ಯೋಜನಾ. ಇದು ರೀಸೆಂಟ್ ಆಗಿ ಲಾಂಚ್ ಮಾಡಿದೆ ಈ ಸ್ಕೀಮ್. PM ಸೂರ್ಯ ಘರ್ ಮುಫ್ತ್ ಬಿಜಿಲಿ ಯೋಜನಾ 1 crore ಹೌಸ್ಗಳಿಗೆ ಎಲೆಕ್ಟ್ರಿಸಿಟಿನ ಈ ಒಂದು ಸೋಲಾರ್ ಸಬ್ಸಿಡಿನ ನೀಡ್ತಾ ಇದ್ದಾರೆ. ರೌಂಡ್ ಅಬೌಟ್ 1 crore ಜನರಿಗೆ ಇಷ್ಟೊಂದು ಸಬ್ಸಿಡಿನ ನೀಡಬೇಕು ಅಂತೇಳಿ ಇಟ್ ಇಸ್ ಪ್ಲಾನಿಂಗ್. ಜಸ್ಟ್ ಗೋ ರಿಗಾರ್ಡಿಂಗ್ ದಿಸ್ ಸ್ಕೀಮ್ ಆಸ್ ವೆಲ್. ನೆಕ್ಸ್ಟ್ ವಿಂಡ್ ಎನರ್ಜಿ ಬಗ್ಗೆ ಇದೆ. And green hydrogen mission as well. Now they wanted to produce the electricity with the help of hydrogen also. Very important. Renewable purchase obligation mandates states and also industry source 43% of the power from renewables by 2030. 2030 ಅನ್ನೋಷ್ಟರಲ್ಲಿ ರಿನ್ಯೂವಬಲ್ ಎನರ್ಜಿ ಮೂಲಕ 43% ಅಷ್ಟು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಬೇಕು ಅಂತೇಳಿ ದೇ ಆರ್ ಪ್ಲಾನಿಂಗ್. ನೆಕ್ಸ್ಟ್ ಈಸ್ PM ಕುಸುಮ್ ಅಂತ ಹೇಳಿ, ಸೋಲರೈಸ್ ಅಗ್ರಿಕಲ್ಚರ್ನಲ್ಲಿರುವಂಥ ಈ ಸೋಲಾರ್ ಪಂಪ್ ಮತ್ತೆ ಅದನ್ನ ಗ್ರಿಡ್ಗೂ ಕೂಡ ಕನೆಕ್ಷನ್ ಕೊಡೋದು ಅಂತೇಳಿ ದೇ ಆರ್ ಪ್ಲಾನಿಂಗ್. 30 gigawatt ಸೋಲಾರ್ ಪಂಪ್ಸ್ ಪ್ಲಸ್ ಗ್ರಿಡ್ ಕನೆಕ್ಷನ್ ಫಾರ್ಮ್ಸ್. ಓಕೆ, ಜಸ್ಟ್ ದಿಸ್ ಇಸ್ ಒನ್ ಆಫ್ ದಿ ಇನೋವೇಷನ್ ದೇ ಹ್ಯಾವ್ ಮೇಡ್. ಸೋಲಾರ್ ಪಂಪ್ಗಳು ಕೂಡ ಬಂದಿದೆ ಇವಾಗ. ನೆಕ್ಸ್ಟ್ renewable capacity, since from last 5 years it has been grew till 15% annually. And solar matte wind, now it is contributing around about 40% of the electricity. This is regarding that. Next, in a COP anta bandaga, ಕಾನ್ಫರೆನ್ಸ್ ಆಫ್ ಪಾರ್ಟಿ ನೋಡಿ, ಥ್ರೂಟ್ ಗ್ಲೋಬಲ್ ಲೆವೆಲ್ ಅಲ್ಲಿ ವೆನೆವರ್ ದ ಇಂಡಿಯಾ ಇಸ್ ಅಟೆಂಡಿಂಗ್ ದಿಸ್ ಕಾಪ್, ಅಲ್ಲಿ ಏನು ಅಂತಂದ್ರೆ ದೇ ವಿಲ್ ಯುಟಿಲೈಸ್ ದ ಸೋಷಿಯಲ್ ಡೆವಲಪ್ಮೆಂಟ್ ಗೋಲ್ಸ್ ಆಗಿರಲಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳಾಗಿರಲಿ, ಅದಕ್ಕೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಮೀಟಿಂಗ್ಸ್ಗಳು ಕೂಡ ಆಗ್ತಾ ಇರ್ತದೆ. ಈ ಒಂದು COP 26 ಪಂಚಾಮೃತ್ ಪ್ಲೆಜ್ ಅಲ್ಲಿ ನೋಡಿ 500 gigawatt ನಾನ್ ಫೋಸಿಲ್ ಎನರ್ಜಿ ಬೈ 2030 ಅಷ್ಟು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಒಂದು ಪ್ಲೆಜ್ ಕೂಡ ಮಾಡಿದೆ. ನೆಕ್ಸ್ಟ್ ಅಲ್ಲೇ ಏನು ಅಂತಂದ್ರೆ ನೆಟ್ ಝೀರೋ ಎಮಿಷನ್ ಬೈ 2070. ರೀಸೆಂಟ್ಲಿ 2023 ನಲ್ಲಿ ನೋಡಿ ಟ್ರಿಪಲ್ಡ್ ರಿನ್ಯೂವಬಲ್ ಎನರ್ಜಿ, ದಟ್ ಟಾರ್ಗೆಟ್ ಈಸ್ ಗ್ಲೋಬಲ್ ಲೆವೆಲ್ ಅಲ್ಲಿ ವಿ ಕ್ಯಾನ್ ಮೀಟ್ ಬೈ 2030 ಅಂತ ಹೇಳಿ ದಟ್ ಹ್ಯಾಸ್ ಬಿನ್ ಗಿವನ್. The next topic is Supreme Court dismissed a plea to clarify facts protect Savarkar's names under Emblems Act. Okay. Let us see what is that. Okay. There was a petitioner, he just filed appeal and he has appealed in a Supreme Court regarding the Savarkar's name should be added in a Emblems Act ಅಂತ ಹೇಳಿ. Emblems Act ನಲ್ಲಿ ನೋಡಿ ಕೆಲವೊಂದಿಷ್ಟು ಫ್ರೀಡಮ್ ಫೈಟರ್ಸ್ಗಳ ನೇಮ್ಸ್ಗಳನ್ನು ಆ್ಯಡ್ ಮಾಡಿರ್ತಾರೆ, ನ್ಯಾಷನಲ್ ಎಂಬ್ಲಮ್ನ ಕೂಡ ಅದರಲ್ಲಿ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಈ ಥರ ಡಿಫ್ರೆಂಟ್ ಒಂದು ಇಂಪಾರ್ಟೆಂಟ್ ಒಂದು ಮೆಜರ್ಸ್ಗಳನ್ನ ಏನು ತಗೊಳ್ತಾರೆ ಅಂದರೆ, ನೀವೇನಾದರೂ ಎಂಬ್ಲಮ್ಸ್ ಆ್ಯಕ್ಟ್ನಲ್ಲಿ ನೋಡಿರುವಂಥ ಈ ನೇಮ್ಸ್ಗಳು ಅದರ ವಿರುದ್ಧವಾಗಿ ಯಾರೂ ಕೂಡ ಮಾತಾಡುವಾಗಿಲ್ಲ. ಇನ್ಅಪ್ರೋಪ್ರಿಯೇಟ್ ಆಗಿ ಇನ್ಅಪ್ರೋಪ್ರಿಯೇಟ್ ಆಗಿ ನಡ್ಕೊಳ್ಳೋದು ಆ್ಯಂಡ್ ಡಿಸ್ರೆಸ್ಪೆಕ್ಟ್ ಮಾಡೋದು, ಅವ್ರ ಐಡಿಯಾಲಜೀಸ್ಗಳಿಗೆ ಡಿಸ್ರೆಸ್ಪೆಕ್ಟ್ ಮಾಡೋದು, ಈ ಥರ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂಡರ್ ದಿಸ್ ಎಂಬ್ಲಮ್ಸ್ ಆ್ಯಕ್ಟ್. ಇವನ್ ದೋ ಸಾವರ್ಕರ್ ವಾಸ್ ಅ ಫ್ರೀಡಮ್ ಫೈಟರ್, ಓಕೆ, ದ ಸುಪ್ರೀಂ ಕೋರ್ಟ್ ಹ್ಯಾಸ್ told the judgment that there is not necessary of
ಆಡಿಂಗ್ ದಿ ಸಾವರ್ಕರ್ಸ್ ನೇಮ್ ಇನ್ ದ ಎಂಬ್ಲಮ್ಸ್ ಆಕ್ಟ್ ಅಂತ ಹೇಳಿ. ಏನು ಒಂದು ಕ್ವಶನ್ ಕೇಳ್ತು ಆ ಒಂದು ಪಿಟಿಷನರ್ಗೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಜಡ್ಜ್ ಹ್ಯಾವ್ ಆಸ್ಕ್ ಫಾರ್ ದ ಪಿಟಿಷನರ್ ದ್ಯಾಟ್ ನೀವು ಯಾವ ಗ್ರೌಂಡ್ಸ್ ಮೇಲೆ ಈ ಒಂದು ಪಿಟಿಷನ್ ನ ಹೂಡಿದ್ದೀರಾ ಅಂತ ಕೇಳಿದ್ರು. ಪಿಟಿಷನರ್ ಏನ್ ಹೇಳಿದ್ರು ಅಂದ್ರೆ, ಅಕಾರ್ಡಿಂಗ್ ಟು ದ ಫಂಡಮೆಂಟಲ್ ಡ್ಯೂಟಿ ಆಫ್ ಆರ್ಟಿಕಲ್ 51A. ನಿಮ್ಗೆ ಫಂಡಮೆಂಟಲ್ ಡ್ಯೂಟೀಸ್ ಗೊತ್ತಿದೆ. ಫಂಡಮೆಂಟಲ್ ಡ್ಯೂಟೀಸ್ ದಟ್ ಈಸ್ ರಿಲೇಟೆಡ್ ಟು ದ ಆರ್ಟಿಕಲ್ 51A. ಹೌದಾ? ಆರ್ಟಿಕಲ್ 51A ಅಂತ ಬಂದಾಗ ಸಿಹ ಅಲ್ಲಿ ಏನ್ ಬರ್ತದೆ, ದೇರ್ ಆರ್ 11 ಡ್ಯೂಟೀಸ್. 11 ಡ್ಯೂಟೀಸ್ಗಳಿದಾವೆ. ಅದ್ರಲ್ಲಿ ಏನಿದೆ, ಯು ಶುಡ್ ರೆಸ್ಪೆಕ್ಟ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಇದೆ, ಅಂಡ್ ರೆಸ್ಪೆಕ್ಟ್ ದಿ ಫ್ರೀಡಮ್ ಫೈಟರ್ಸ್ ಅಂಡ್ ದೇರ್ ಐಡಿಯಾಲಜೀಸ್. ಚೆರಿಶ್ ದ ಫ್ರೀಡಮ್ ಫೈಟರ್ಸ್ ಅಂಡ್ ಐಡಿಯಾಲಜೀಸ್ ಅಂತ ಕೊಟ್ಟಿದ್ದಾರೆ ನೋಡಿ ಅಲ್ಲಿ. ಹೌದಾ? ಇವರು ಕೂಡ ಫ್ರೀಡಮ್ ಫೈಟರ್ ಆಗಿರೋದ್ರಿಂದ ಈ ಫಂಡಮೆಂಟಲ್ ಡ್ಯೂಟಿನಲ್ಲಿ ಇವ್ರನ್ನೂ ಕೂಡ ಆಡ್ ಮಾಡಬೇಕು ಅಂತ ಹೇಳಿ, ಸೊ ದ್ಯಾಟ್ ದ ಪೀಪಲ್ ವಿಲ್ ನಾಟ್ ಟಾಕ್ ಅಗೇನ್ಸ್ಟ್ ದಿ ಸಾವರ್ಕರ್. ಸಾವರ್ಕರ್ ಅವ್ರನ್ನ ಕೀಳಾಗಿ ನೋಡೋದಿಲ್ಲ, ಮತ್ತೆ ಸಾವರ್ಕರ್ ಅವ್ರ ವಿರುದ್ಧವಾಗಿ ಮಾತಾಡೋದಿಲ್ಲ ಯಾರು ಅಂತ ಹೇಳಿ, ಅದಕ್ಕೆ ಪಿಟಿಷನರ್ ಅವರು ಫಂಡಮೆಂಟಲ್ ಡ್ಯೂಟಿನಲ್ಲಿ ಅವ್ರನ್ನ ಆಡ್ ಮಾಡಿ ಅಂತ ಹೇಳಿ ಕೇಳ್ಕೊಂಡ್ರು. ಅದಕ್ಕೆ ಏನ್ ಹೇಳಿದ್ರು ಜಡ್ಜ್ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಜಡ್ಜ್ ಹ್ಯಾಸ್ ಟೋಲ್ಡ್ ದ್ಯಾಟ್ ಇಸ್ ದರ್ ಎನಿ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ ಅಂತ ಕೇಳಿದ್ರು. ನೋ ಅಂತ ಹೇಳಿದ್ರು. ಓಕೆ, ಇಟ್ ಈಸ್ ನಾಟ್ ಆಡೆಡ್ ಇನ್ ಅ ಫಂಡಮೆಂಟಲ್ ರೈಟ್ ಹಿಯರ್. ಅವ್ರು ಹಾಕಿರುವಂತ ಪಿಟಿಷನ್ ಫಂಡಮೆಂಟಲ್ ರೈಟ್ ನಲ್ಲಿ ಬರೋದೇ ಇಲ್ಲ. ದೇರ್ ಇಸ್ ನೋ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ ಹಿಯರ್. ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಆಗಿಲ್ಲ ಅಂತಂದ್ರೆ ದೆನ್ ಈ ಒಂದು ಪಿಟಿಷನ್ ಹೂಡಿದ್ದೇ ತಪ್ಪು ಅಂತ ಕ್ವಶನ್ ಮಾಡ್ಬಿಟ್ರು ಜಡ್ಜ್. ಅದಕ್ಕೆ ಏನು ಅಂತಂದ್ರೆ, ನಾವ್ ಇಟ್ ಈಸ್ ಇಂಪಾರ್ಟೆಂಟ್ ದ್ಯಾಟ್ ಫಾರ್ ಯೋರ್ UPSC ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಯು ಶುಡ್ ನೋ ವಾಟ್ ಈಸ್ ಎಂಬ್ಲಮ್ಸ್ ಆಕ್ಟ್ ಅಂತ ಹೇಳಿ. See, you can just see that whatever I said. The petitioner said it was a fundamental duty under Article 51A to undertake this task. 51A ಅಡಿಯಲ್ಲಿ ಇದನ್ನ ಅವ್ರನ್ನ ಆಡ್ ಮಾಡಿ ಅಂತ ಹೇಳಿದ್ರು, ಬಿಕಾಸ್ ಹಿ ಈಸ್ ಆಲ್ಸೋ ಫ್ರೀಡಮ್ ಫೈಟರ್ ಅಂತ ಹೇಳಿ. However, the judge, okay, the judge's bench told they have questioned whether any of his fundamental rights under the constitution have been violated ಅಂತ ಕೇಳಿದಾಗ ದಟ್ ಅದೇನು ವೈಲೇಟ್ ಕೂಡ ಆಗಿರಲಿಲ್ಲ. ದಟ್ಸ್ ವೈ ದಿಸ್ ಕೇಸ್ ಹ್ಯಾವ್ ಬಿನ್ ಡಿಸ್ಮಿಸ್. ನಾವು ಎಂಬ್ಲಮ್ಸ್ ಆಕ್ಟ್ ನಲ್ಲಿ ಸಾವರ್ಕರ್ ಅವ್ರ ನೇಮ್ನ ಆಡ್ ಮಾಡಲಿಕ್ಕೆ ಬರೋದೇ ಇಲ್ಲ, ಆ ಪ್ರಶ್ನೆನೇ ಇಲ್ಲ ಅಂತ ಹೇಳಿ. ಲೆಟ್ ಅಸ್ ಸಿ ವಾಟ್ ಈಸ್ ದಟ್ ಎಂಬ್ಲಮ್ಸ್ ಆಕ್ಟ್. ಈ ಒಂದು ಎಂಬ್ಲಮ್ಸ್ ಅಂಡ್ ನೇಮ್ಸ್ ಪ್ರಿವೆನ್ಷನ್ ಆಫ್ ಇಂಪ್ರಾಪರ್ ಯೂಸ್ ಆಕ್ಟ್ 1950 ನಲ್ಲಿ ಬಂದಿದೆ. ಪೋಸ್ಟ್ ಇಂಡಿಪೆಂಡೆನ್ಸ್, ಆಫ್ಟರ್ ಪೋಸ್ಟ್ ಇಂಡಿಪೆಂಡೆನ್ಸ್ ನೋಡಿ, okay, see which are the emblems ಯಾವ್ಯಾವ್ದನ್ನೆಲ್ಲ ಒಂದು ಪ್ರೊಟೆಕ್ಟ್ ಮಾಡ್ತದೆ ಅಂತಂದ್ರೆ, ಪ್ರೊಟೆಕ್ಟೆಡ್ ಎಂಬ್ಲಮ್ಸ್ ಅಂಡ್ ನೇಮ್ಸ್ ಯಾವ್ಯಾವುದು ಅಂದ್ರೆ ನ್ಯಾಷನಲ್ ಸಿಂಬಾಲ್ಸ್. ಈ ನ್ಯಾಷನಲ್ ಸಿಂಬಾಲ್ ಆಗಿರ್ಬೋದು ಲೈಕ್ ಇಂಡಿಯನ್ ನ್ಯಾಷನಲ್ ಫ್ಲಾಗ್, ಅಶೋಕ ಚಕ್ರ, ಸ್ಟೇಟ್ ಎಂಬ್ಲಮ್ ಲಯನ್ ಕ್ಯಾಪಿಟಲ್ ಆಫ್ ಅಶೋಕ ಅಂಡ್ ಪ್ರೆಸಿಡೆಂಟ್ ಸೀಲ್. ಇದನ್ನ ಯಾರು ದುರ್ಬಳಕೆ ಮಾಡ್ಕೊಳ್ಳೋಗಿಲ್ಲ, ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಬರೋದೇ ಇಲ್ಲ. ಇವೆಲ್ಲವನ್ನ ಕೂಡ ಇಂಪ್ರಾಪರ್ ಯೂಸ್ ಆಗಿ ಮಾಡ್ಕೊಳ್ಳಿಕ್ ಬರಲ್ಲ. ನೆಕ್ಸ್ಟ್ ಅಫಿಷಿಯಲ್ ನೇಮ್ಸ್, ಇದನ್ನ ಬಳಕೆ ಮಾಡ್ಕೊಳ್ಳೋಗಿಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ, ಪಾರ್ಲಿಮೆಂಟ್, ಸುಪ್ರೀಂ ಕೋರ್ಟ್, ರಾಷ್ಟ್ರಪತಿ, ಸ್ಟೇಟ್ ಲೆಜಿಸ್ಲೇಚರ್ ಅಂತ ಹೇಳಿ ಈ ತರ ಬಳಕೆ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಇಂಪ್ರಾಪರ್ ಯೂಸ್ ಆಫ್ ದೀಸ್ ಕೈಂಡ್ಸ್ ಆಫ್ ನೇಮ್ಸ್ ಅಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ನೇಮ್ಸ್ಗಳನ್ನ ಕೂಡ. ಅಂಡ್ ಆಲ್ಸೋ ಪ್ರೊಹಿಬಿಷನ್ ನೋಡಿ, ಯೂಸ್ ಆಫ್ ಪ್ರೊಟೆಕ್ಟೆಡ್ ಎಂಬ್ಲಮ್ಸ್ ನೇಮ್ಸ್ ಫಾರ್ ಟ್ರೇಡ್. ನೀವು ನಿಮ್ಮ ಟ್ರೇಡಿಂಗ್ ಪರ್ಪಸ್ಗೆ, ಬಿಸ್ನೆಸ್ ಪರ್ಪಸ್ಗೆ ಆರ್ ಪ್ರೊಫೆಷನಲ್ ಪರ್ಪಸ್ಗೆ ವಿತೌಟ್ ದ ಪರ್ಮಿಷನ್ ಆಫ್ ಗವರ್ಮೆಂಟ್ ಇವುಗಳನ್ನೆಲ್ಲ ಬಳಕೆ ಮಾಡ್ಕೊಳ್ಳಿಕ್ ಬರೋದೇ ಇಲ್ಲ. ಯಾವುದೇ ಜನರುಗಳು ವಿತೌಟ್ ದ ಪರ್ಮಿಷನ್ ಆಫ್ ಗವರ್ಮೆಂಟ್ ಇವೆಲ್ಲವನ್ನ ಕೂಡ ಬಳಕೆ ಮಾಡ್ಕೊಳ್ಳಿಕ್ ಬರಲ್ಲ ಫಾರ್ ಟ್ರೇಡಿಂಗ್, ಫಾರ್ ಬಿಸ್ನೆಸ್ ಅಂಡ್ ಫಾರ್ ಪ್ರೊಫೆಷನಲ್ ಪರ್ಪಸ್. ಅಂಡ್ also this one, misleading use suggesting the government affiliation, a company using president of India in its logo without approval. ಕೆಲವೊಂದಿಷ್ಟು ಕಂಪ್ನೀಸ್ಗಳ ನೋಡಿ ಫಾರ್ ಅಡ್ವರ್ಟೈಸ್ಮೆಂಟ್ ಪರ್ಪಸ್
ದ್ರೌಪದಿ ಮುರ್ಮು ಆರ್ ಎಲ್ಸ್ ಪ್ರೆಸಿಡೆಂಟ್ ಅವ್ರದ್ದು ಏನ್ ಮಾಡ್ತಾರೆ, ಲೋಗೋವನ್ನ ಹಾಕೊಳ್ತಾರೆ ವಿತೌಟ್ ಟೇಕಿಂಗ್ ದ ಅಪ್ರೂವಲ್ ಆಫ್ ದಿ ಗವರ್ಮೆಂಟ್. ಆ ತರ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಇಟ್ ಈಸ್ ಅ ವಯೋಲೇಷನ್ ಆಫ್ ಎಂಬ್ಲಮ್ಸ್ ಆಕ್ಟ್. ದೇರ್ ಈಸ್ ಅ ಪನಿಷ್ಮೆಂಟ್ ಫಾರ್ ದಟ್, ದೇರ್ ಈಸ್ ಅ ಪೆನಾಲ್ಟಿ ಫಾರ್ ದಟ್. ಏನ್ ಪೆನಾಲ್ಟಿ ಇದೆ ಅಂತಂದ್ರೆ ದ ಫೈನ್ಸ್ ಆರ್ ಇಂಪ್ರಿಸನ್ಮೆಂಟ್ ಅಪ್ ಟು 6 months. ಈ ತರ ಕೂಡ ಇದೆ. Let us see the prelims oriented question regarding that. Already just I have given the answer as well. You can just see there. Which act was cited in the petition seeking legal protection for Savarkar's name? ಯಾವ ಒಂದು ಅಡಿಯಲ್ಲಿ ಸಾವರ್ಕರ್ ಅವರ ನೇಮ್ ಅನ್ನ ಲೀಗಲ್ ಆಗಿ ಪ್ರೊಟೆಕ್ಟ್ ಮಾಡಬೇಕು, ದುರ್ಬಳಕೆ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ರು ಅಂತಂದ್ರೆ, ಸಿ ದ ಕಾಂಟ್ರವರ್ಸಿ was there, and that was under the Emblems and Names Prevention of Improper Use Act 1950. Next one, the primary objectives of the Emblems and Names Prevention of Improper Use Act 1950 ಯಾವುದು ಅಂತಂದ್ರೆ protect national symbols and specified names from misuse, protect national symbols and specified names from misuse, and regulate religious practice, safeguard intellectual property rights, prevent defamation of public regularities, public figures. ಇದರಲ್ಲಿ ಯಾವುದು ಅಂತಂದ್ರೆ the answer is first one, okay, option A. See, these kind of questions might be arising. The next topic is Center restores ROD-TEP scheme for exporters. Center restores ROD-TEP scheme for exporters. Benefits of this scheme ಏನು ಅಂತಂದ್ರೆ, see here. What is this ROD-TED? Firstly, you should know the full form of that. Remission of duties and taxes on exported products. This is the full form of the ROD-TED. ಏನು ಮಾಡ್ತದೆ ಅಂತಂದ್ರೆ, the Indian exporters can reclaim the tax while they are importing the raw materials. ಇವಾಗ ಏನಾದರೂ ನಾನು ಎಕ್ಸ್ಪೋರ್ಟ್ ಮಾಡಬೇಕು ನನ್ನ ಫಿನಿಶ್ಡ್ ಗೂಡ್ಸ್ನ ಅಂತಂದಾಗ ನಾನು ಏನು ಮಾಡ್ತೀನಿ, ಲೆಟ್ ಮಿ ಗಿವ್ ಒನ್ ಎಕ್ಸಾಂಪಲ್ ಫಾರ್ ಯು, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. There will be one exporter named X. He is a trader. He will export his goods. Okay. ಏನು ಮಾಡ್ತಾರೆ ಅಂತಂದರೆ, while exporting the ಗೂಡ್ಸ್ಗಳನ್ನ ಎಕ್ಸ್ಪೋರ್ಟ್ ಮಾಡೋವಾಗ ಫಸ್ಟ್ಲಿ they wanted the raw materials for manufacturing the goods. While they are importing the goods or importing the raw material, this is the input. ಹೌದಾ? ರಾ ಮೆಟೀರಿಯಲ್ನ ಏನಾದರೂ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದಾಗ ದೇ ಶುಡ್ ಪೇ ದ GST ಫಾರ್ ದ್ಯಾಟ್. ಹೌದಾ? GSTನ ಪೇ ಮಾಡಿನೇ ಈ ಒಂದು ರಾ ಮೆಟೀರಿಯಲ್ಸ್ನ ತಗೊಂಡ್ಮೇಲೆ GSTನ ಪೇ ಮಾಡಲೇಬೇಕು ನಾನು. ಹೌದಾ? ಇನ್ನು ನೆಕ್ಸ್ಟ್ ಏನು ಮಾಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಪ್ರಾಡಕ್ಟ್ನ. ಮ್ಯಾನುಫ್ಯಾಕ್ಚರ್ ಆದಮೇಲೆ ದೆನ್ ದೇ ವಾಂಟೆಡ್ ಟು ಸೆಲ್ ದಟ್ ಪ್ರಾಡಕ್ಟ್, ದೆನ್ ದೇ ವಾಂಟೆಡ್ ಟು ಎಕ್ಸ್ಪೋರ್ಟ್ ದಟ್ ಪ್ರಾಡಕ್ಟ್. ಎಕ್ಸ್ಪೋರ್ಟ್ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡೋವಾಗೂ ದೇ ಶುಡ್ ಪೇ ದ GST ಅಗೇನ್. ಹೌದಾ? ಯಾಕಂದರೆ ಕನ್ಸ್ಯೂಮರ್ಸೇ ಮತ್ತೆ ಪೇ ಮಾಡಬೇಕಾಗ್ತದೆ. ಇಲ್ಲಿ ಡಬಲ್ ಆಗ್ತದೆ GST. ವೈಲ್ ಇಂಪೋರ್ಟಿಂಗ್ ದ ರಾ ಮೆಟೀರಿಯಲ್ ಅವಾಗ ಕೂಡ GSTನ ಪೇ ಮಾಡಬೇಕು. ಆ್ಯಂಡ್ ವೈಲ್ ಎಕ್ಸ್ಪೋರ್ಟಿಂಗ್ ಆಲ್ಸೋ ಇಲ್ಲಿ ಕೂಡ GSTನ ಮತ್ತೆ ಪೇ ಮಾಡಬೇಕು ಸರ್ಕಾರಕ್ಕೆ. ಇಲ್ಲಿ ಎಕ್ಸ್ಪೋರ್ಟ್ ಮಾಡಿದಾಗ ಇಲ್ಲಿ GST ಯಾರು ಪೇ ಮಾಡ್ತಾರೆ ಅಂದ್ರೆ the exporters only, but on behalf of the consumers. On behalf of the consumers, retailers or these exporters will pay the GST. But ಏನು ಅಂದರೆ there is a double taxation here. ಇಂಪೋರ್ಟ್ ಮಾಡ್ಕೊಳ್ಳೋವಾಗ ರಾ ಮೆಟೀರಿಯಲ್ಸ್ನ ಇಂಪೋರ್ಟ್ ಮಾಡ್ಕೊಳ್ಳೋವಾಗಲೂ GST ಬಿತ್ತು ನಿಮಗೆ. ಆ್ಯಂಡ್ ಫಿನಿಶ್ಡ್ ಗುಡ್ ಆಗಿ ಆರ್ ಎಲ್ಸ್ ದಟ್ ಕಮರ್ಷಿಯಲ್ ಗೂಡ್ಸ್ಗಳನ್ನು ನೀವು ಮಾರಾಟ ಮಾಡೋವಾಗ ದಟ್ ಐಟಮ್ ಅಗೇನ್ ಇಟ್ ವಿಲ್ ಬಿ ಅಂಡರ್ ದ GST. ಮತ್ತೆ GST ಅಡಿಯಲ್ಲಿ ಬರ್ತದೆ, ಮತ್ತೆ ಡಬಲ್ ಟ್ಯಾಕ್ಸೇಷನ್ ಥರ ಆಗ್ತದೆ. ಅಲ್ಲಿ ಏನಾಗ್ತದೆ, ಮತ್ತೆ ಕನ್ಸ್ಯೂಮರ್ಸ್ಗೆ ಜಾಸ್ತಿ ಪ್ರೈಸ್ನಲ್ಲಿ ಅದು ಸಿಗ್ತದೆ ಗೂಡ್ಸ್ಗಳು. ಪ್ರೈಸ್ ಆಫ್ ದಟ್ ಗೂಡ್ಸ್ ವಿಲ್ ಜಸ್ಟ್ ಇನ್ಕ್ರೀಸ್. ಇಲ್ಲಿನೂ ಕೂಡ ಔಟ್ಪುಟ್ ಸೈಡ್
ಅದಕ್ಕೇನು ಅಂತಂದ್ರೆ in order to just take again whatever the GST they have paid for the government at the input side, they can take back that money. Okay, that is what this ROTED stands for. ಏನಾಗ್ತದೆ ಅಂತಂದ್ರೆ ಈ ತರ ಡಬಲ್ ಟ್ಯಾಕ್ಸೇಷನ್ ಬೀಳೋದ್ರಿಂದ ಕನ್ಸ್ಯೂಮರ್ಸ್ಗಳು ಇಂಡಿಯಾದಲ್ಲಿರುವಂಥ ಕನ್ಸ್ಯೂಮರ್ಸ್ ಆಗಿರಲಿ ಅಥವಾ ಔಟ್ಸೈಡರ್ಸ್ ಆಗಿರಲಿ ದಿ ಡೋಂಟ್ ಪರ್ಚೇಸ್ ದೀಸ್ ಗೂಡ್ಸ್. ಏನಕ್ಕೆ? ಟ್ಯಾಕ್ಸ್ ಡಬಲ್ ಸಾತಿ ಬೀಳುತ್ತೆ ಅಲ್ಲಿ. ಡಬಲ್ ಸಾತಿ ಟ್ಯಾಕ್ಸ್ನ ಏನಾದರೂ ಗೌರ್ಮೆಂಟ್ನವ್ರು ಲಿವಿ ಮಾಡಿದ್ರೆ ದ ಪ್ರೈಸ್ ಆಫ್ ದಟ್ ಗೂಡ್ಸ್ ವಿಲ್ ಇನ್ಕ್ರೀಸ್. ಇನ್ ಆರ್ಡರ್ ಟು ಓವರ್ಕಮ್ ದೀಸ್ ಆ್ಯಂಡ್ ಎಕ್ಸ್ಪೋರ್ಟ್ ದ ಬೂಸ್ಟ್. ಆ್ಯಂಡ್ ಎಕ್ಸ್ಪೋರ್ಟ್ ಮಾಡಬೇಕು, ನಾವು ಜಾಸ್ತಿ ಬೂಸ್ಟ್ ಮಾಡಬೇಕು ಎಕ್ಸ್ಪೋರ್ಟಿಂಗ್ ಆಫ್ ಗೂಡ್ಸ್ ಅಂತ ಅಂದಾಗ ನಾವು GST ನ ದೇ ಕ್ಯಾನ್ ರೀಟೇಕ್ ಬ್ಯಾಕ್ at the input side. This is what they have given here. Let us see this. In a decision that could have a major impact on boosting India's export competitiveness, ನಮ್ಮ ಒಂದು ಎಕ್ಸ್ಪೋರ್ಟ್ನ ಜಾಸ್ತಿ ಮಾಡಬೇಕು ಅಂತ ಅಂದಾಗ ಈ ಒಂದು ROTED ನ ಮತ್ತೆ ಅದನ್ನ ನಾವು ಏನು ಮಾಡಬೇಕು ಅಂತಂದ್ರೆ ವಿ ಶುಡ್ ಯೂಸ್ ದ್ಯಾಟ್ ಅಗೇನ್, ವಿ ಶುಡ್ ರೆಸ್ಟೋರ್ ದ್ಯಾಟ್ ಅಗೇನ್. ಮುಂಚೆ ಇದನ್ನ ಯೂಸ್ ಮಾಡ್ತಾನೆ ಬಂದಿದ್ರು, ಬಟ್ ರೀಸೆಂಟ್ಲಿ 2025 ಫೆಬ್ರವರಿಯಿಂದ ಅದನ್ನು ಸ್ಟಾಪ್ ಆಗಿತ್ತು. ಮತ್ತೆ ಇವಾಗ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಥಿಂಕಿಂಗ್ ಟು ಅಗೇನ್ ಟು ಬ್ರಿಂಗ್ ದಿಸ್ ROTED. ದಿ ಸ್ಕೀಮ್ದು ನೋಡಿ ಏನು ಹೆಲ್ಪ್ ಆಗ್ತದೆ ಅಂದ್ರೆ ದಿ ಸ್ಕೀಮ್ ಫಾರ್ ಎಕ್ಸ್ಪೋರ್ಟರ್ಸ್ ಡನ್ ಬೈ AA, that is advance authorization holders and export oriented units and also SEZ, special economic zones. ಈ ಏರಿಯಾಗಳಲ್ಲಿ ಏನು ಅಂತಂದ್ರೆ whoever are trading, whoever are exporters using this kind, there they can reclaim that GST back. SEZ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳಿ, ವೇರ್ ದೇರ್ ವಿಲ್ ಬಿ ಇಂಡಸ್ಟ್ರಿಯಲ್ ಪಾರ್ಕ್ಸ್ ವಿಲ್ ಬಿ ದೇರ್ ಅಂಡ್ SEZ ಅಂತ ಆ ಪ್ರದೇಶದಲ್ಲಿ ನೋಡಿ, ದಿಸ್ ಈಸ್ ಅ ಟೆರಿಟರಿ ದಟ್ ಈಸ್ ವಿದಿನ್ ದ ಕಂಟ್ರಿ. ದಿಸ್ ಈಸ್ ದ ಟೆರಿಟರಿ. SEZ ಅಂದ್ರೆ ದಿಸ್ ಈಸ್ ದ ಟೆರಿಟರಿ ದಟ್ ಈಸ್ ವಿದಿನ್ ದ ಕಂಟ್ರಿ. ಸ್ಪೆಷಲಿ ಎಲ್ಲಿರ್ತದೆ? ಕೋಸ್ಟಲ್ ರೀಜನ್ಗಳಲ್ಲಿ ಇರ್ತವೆ ಇವೆಲ್ಲ, ಪೋರ್ಟ್ಸ್ ಹತ್ರ. ಅಲ್ಲೇನಂದ್ರೆ ಇಂಡಸ್ಟ್ರೀಸ್ನ ಜಾಸ್ತಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಬಿಕಾಸ್ ಇನ್ ಆರ್ಡರ್ ಟು ಎಕ್ಸ್ಪೋರ್ಟ್ ದ ಗೂಡ್ಸ್. ಕೋಸ್ಟಲ್ ರೀಜನ್ನಲ್ಲಿ ನೋಡಿ ತುಂಬ ಪೋರ್ಟ್ಸ್ಗಳನ್ನು ನೋಡ್ತೀರಾ, ಆ್ಯಂಡ್ ಆಲ್ಸೋ ಅಲ್ಲಿ ಇಂಡಸ್ಟ್ರೀಸ್ಗಳು ಕೂಡ ಜಾಸ್ತಿ. ಏನಕ್ಕೆ ಅಂದರೆ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೂ ಸುಲಭ ಆಗ್ತದೆ, ಎಕ್ಸ್ಪೋರ್ಟಿಂಗಿಗೂ ಕೂಡ ಸುಲಭ ಆಗ್ತದೆ ಅಂತ ಹೇಳಿ ಕೋಸ್ಟಲ್ ರೀಜನ್ನಲ್ಲಿ SEZ ಅನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಆ್ಯಂಡ್ ಇಟ್ ವಿಲ್ ಆಲ್ಸೋ ಬೂಸ್ಟ್ ದ ಇನ್ಕಮ್, ಅಲಾಂಗ್ ವಿತ್ ದ್ಯಾಟ್ ಎಂಪ್ಲಾಯ್ಮೆಂಟ್ ಜನರೇಷನ್ ಕೂಡ ಜಾಸ್ತಿ ಆಗ್ತದೆ ವಿತ್ ದ ಹೆಲ್ಪ್ ಆಫ್ SEZ. ಓಕೆ, this is regarding this article. ಇವಾಗ ಏನು ಅಂತಂದ್ರೆ since from 5 years ROTED was in action, ಹೌದಾ, was in the process. ಅದು since from 5 years ಇಂದ ಬಳಕೆ ಮಾಡ್ಕೊಳ್ತಾನೆ ಬಂದಿತ್ತು. ಬಟ್ ಇವಾಗ ಏನಾಗ್ತು ಅಂದ್ರೆ since from 3 to 4 months ಇಂದ ಅದು ಏನಾಗಿತ್ತು, ಸ್ಟಾಪ್ ಆಗಿತ್ತು. ಅಗೇನ್ now it has been revamped and also they have restored this one, ROTED. Let us see regarding this one. Prelims oriented question ಬೀಳೋವಂಥ ಚಾನ್ಸಸ್ ಯಾವ ಥರ? ವಿಚ್ ಸ್ಕೀಮ್ ವಾಸ್ reintroduced by the government of India to reimburse embedded duty and taxes for exporters. ಎಕ್ಸ್ಪೋರ್ಟರ್ಸ್ಗೆ ಮತ್ತೆ ಅವರು GST ಅನ್ನ ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಯಾವ ಒಂದು ಸ್ಕೀಮ್ ಇದೆ ಅಂತಂದ್ರೆ ದಟ್ ಈಸ್ RODTEP. ಜಾಸ್ತಿ ಟ್ಯಾಕ್ಸಸ್ಗಳನ್ನ ಲೀವಿ ಮಾಡಿದ್ರೆ ಎಕ್ಸ್ಪೋರ್ಟ್ ಜಾಸ್ತಿ ಆಗಲ್ಲ ಗೂಡ್ಸ್ಗಳು. ಅದಕ್ಕೆ ಏನು ಅಂದರೆ RODTEP ನಲ್ಲಿ whatever you have imported the raw materials, there you can reclaim that GST as well. Next, the RODTEP scheme is designed to benefit which of the following entities? ಯಾರಿಗೆ ಇದು ಹೆಲ್ಪ್ ಆಗ್ತದೆ ಅಂತಂದ್ರೆ that is for B, advance authorization holders, EUOs and SEZ unit. This is regarding this one. I hope that all these topics have been along with that. Okay, the last topic is the BCML unveils green input for making single-use product. With single-use plastic products facing regulatory curbs,
ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಇವಾಗ ಆಲ್ರೆಡಿ ತಗೊಂಡ್ ಬಂದಿದೆ ಜಾರಿಗೆ, ಹೌದಾ? ಇನ್ಸ್ಟೆಡ್ ಆಫ್ ದ್ಯಾಟ್ ನಾವು ಎಕೋ ಫ್ರೆಂಡ್ಲಿ ಪ್ಲಾಸ್ಟಿಕ್ ನ ತಗೊಂಡ್ ಬಂದಿದ್ದೀವಿ. ಒಂದು ಎಕೋ ಫ್ರೆಂಡ್ಲಿ ಮೆಟೀರಿಯಲ್ ಯಾವ್ದು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಪಾಲಿಲ್ಯಾಕ್ಟಿಕ್ ಆಸಿಡ್. ಪಾಲಿಲ್ಯಾಕ್ಟಿಕ್ ಆಸಿಡ್ ದಿಸ್ ವಾಸ್ ಬಿನ್ ಪ್ರೊಡ್ಯೂಸ್ಡ್ ಬೈ ಶುಗರ್ ಕೇನ್. ಶುಗರ್ ಕೇನ್ದು ಒಂದು ಸಿಪ್ಪೆ ಇರ್ತದೆ ಅಲ್ವಾ, ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಅದ್ರ ಜೊತೆಗೆ ಮತ್ತೆ ಸ್ವಲ್ಪ ಕೆಮಿಕಲ್ಸ್ನ ಮಿಕ್ಸ್ ಮಾಡಿ ದೇ ಹ್ಯಾವ್ ಇಂಟ್ರೊಡ್ಯೂಸ್ ದಿಸ್ ಕೈಂಡ್ ಆಫ್ ಬ್ಯಾಗ್ಸ್ ಆಸ್ ವೆಲ್. And also it is been acceptance as an alternative globally. A global level nalli kuda one alternate solution for this plastic bag anta heli they have brought this. And idanna yaru ಒಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ BCML. The BCML stands for Balrampur Chini Mills Limited anta heli, one of India's biggest sugar makers, has taken the lead to tap this opportunity and is popularizing PLA, polylactic acid, under the brand Balrampur Bayug, which will be supplied to small scale units as well. Okay, this is eco-friendly polylactic acid plastics anta heli. And ಇದರಿಂದ ಏನಾಗ್ತದೆ ಅಂದ್ರೆ ನೋಡಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ಗೆ ಅಂತೇಳಿ ಇಷ್ಟು ದುಡ್ಡನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. And this is ನೋಡಿ very important. This plant would be India's first industrial scale biopolymer plant and 100% powered by renewable energy. ಇದನ್ನ ಪ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ರಿನ್ಯೂವಬಲ್ ಎನರ್ಜಿನೇ ಬಳಕೆ ಮಾಡ್ಕೊಳ್ತಾರೆ. ಓಕೆ, ಸಿ ಇಟ್ ಈಸ್ ಟೋಟಲಿ a biopolymer plastic. Okay, biopolymer plant ಇಂದಾನೆ ಇದನ್ನ ಬಳಕೆ ಮಾಡಿಕೊಂಡು ಅದನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಪ್ಲಾನಿಂಗ್. ನಾ ಇಟ್ ಈಸ್ ಇನ್ ಉತ್ತರ ಪ್ರದೇಶ್. ಓಕೆ, ಒಂದು ಶುಗರ್ ಕೇನ್ ಫ್ಯಾಕ್ಟ್ರಿಯಿಂದ ಬರ್ತಾ ಇರುವಂಥ ಒಂದು ಶುಗರ್ ಕೇನ್ದು ಸಿಪ್ಪೆಯಿಂದ ದೇ ವಿಲ್ ಯೂಸ್ ದಿಸ್ ಒನ್ ಆಸ್ ಅ ಟೆಕ್ನಿಕ್ ಇನ್ಸ್ಟೆಡ್ ಆಫ್ ದಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ topic for your prelims. Okay, these are all the topics we have covered till now. Okay. I hope you have understood the topics, and let us start the session for tomorrow's news, which are very important as well. ನಾಳೆ ನ್ಯೂಸ್ನ ಮತ್ತೆ ಏನೇನಿದೆ ಹೊಸದಾಗಿ ಒಂದು ನ್ಯೂಸ್ ಟಾಪಿಕ್ಸ್ಗಳು ಯಾವ್ಯಾವುದಿದೆ ಅಂತೇಳಿ ಲೆಟ್ ಅಸ್ ಸಿ ಫಾರ್ ಟುಮಾರೋ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ.